ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸಿಕೊಳ್ತಾ ಎಲ್ಲರೊಳಗೆ ಅಂತಸ್ಥವಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕರಿಸ್ತಾ, ಸೋದರ ಸೋದರಿಯರೇ, ನಾವು ಈ ದಿನ ಶಿಷ್ಯತ್ವದ ಮಾರ್ಗ ಅಥವಾ ದ ಪಾತ್ ಆಫ್ ಡಿಸೈಪಲ್ಶಿಪ್ ಇದನ್ನು ಆನಿ ಬೆಸೆಂಟ್ರು 1895ರಲ್ಲಿ 20ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಒಂದು 5 ಸಬ್ಜೆಕ್ಟ್ಗಳ ಬಗ್ಗೆ ಅವರು ಉಪನ್ಯಾಸವನ್ನು ಕೊಡಲಿಕ್ಕೆ ಈ ಒಂದು ವಿಷಯವನ್ನು ಆರಿಸ್ಕೊಳ್ತಾರೆ, ಶಿಷ್ಯತ್ವದ ಮಾರ್ಗ ಅಂತ. ಯಾಕೆ ಇದನ್ನು ಆರಿಸ್ಕೊಳ್ತಾರೆ? ಅವರು ಅಷ್ಟೊತ್ತಿಗಾಗಲೇ ಸಾಕಷ್ಟು ಕೊಟ್ಟಿರ್ತಾರೆ. 20 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು 20ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಅದು. ಅದರಲ್ಲಿ ನನಗನ್ಸಿದ್ದೇನು ಅಂತ ಹೇಳಿದರೆ, ಅವರು ಯಾವಾಗ 129 ವರ್ಷಗಳ ಹಿಂದೆ ಕೊಟ್ಟಿದ್ದು ಇದು ಭಾಷಣ ಅಡಿಯಾರ್ನಲ್ಲಿ, ಇವತ್ತಿಗೂ ಅದು ಪ್ರಸ್ತುತವಾಗೇ ಇದೆ. ಅಂದರೆ ನಾವೆಲ್ಲರೂ ಯಾವಾಗಲೂ ನಮ್ಮಲ್ಲಿ ಏನು ಅಂತ ಹೇಳಿದರೆ, ಬೆಳೆದವರು ಇರ್ತಾರೆ, ಇನ್ನು ಬೆಳೀತಾ ಇರೋರು ಇರ್ತಾರೆ, ಇನ್ನು ಪ್ರಾರಂಭದ ಹೆಜ್ಜೆಗಳನ್ನಿಟ್ಟಿರೋರು ಇರ್ತಾರೆ ಅಲ್ವಾ. ಈ ಎಲ್ರಿಗೂ ಕೂಡ ಸದಾ ಈ ಚಕ್ರ ಇರ್ತಾರೆ. ಅಂದರೆ ನಮಗೆ ತಿಳಿದಿರೋರು ನಮ್ಮ ಜೊತೆಯಲ್ಲಿದ್ದಾರೆ, ಅರ್ಧಂಬರ್ಧ ತಿಳಿದವರು ಇದ್ದೀವಿ, ಇನ್ನೂ ತಿಳಿಬೇಕು ಅಂತ ಬರೋರು ಇದ್ದಾರೆ. ಇವರೆಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಅವರು ಅಡಿಯಾರ್ನಲ್ಲಿ ಈ ಒಂದು ಉಪನ್ಯಾಸವನ್ನು ಆರಿಸಿಕೊಂಡ ವಿಷಯಗಳು ಇದು ಎಲ್ಲರಿಗೂ ಪ್ರಯೋಜನವಾಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಇನ್ನೂ ಶಿಷ್ಯತ್ವದ ಮಾರ್ಗ ಅಂದ್ರೇ ಏನು ಗೊತ್ತಿಲ್ಲ ನಮಗೆ. ಅಂದರೆ ಸಾಮಾನ್ಯವಾಗಿ ಇಲ್ಲಿಗೆ ಬಂದಿರೋರು ಗ್ರಂಥಗಳನ್ನು ಓದಿದ ಮೇಲೆ ಶಿಷ್ಯತ್ವದ ಮಾರ್ಗ ಅಂದರೆ ಏನು, ಯಾತಕ್ಕೆ ಅಲ್ಲಿ ಮಹಾತ್ಮರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಶಿಷ್ಯರನ್ನು ಆರಿಸ್ಕೊಳ್ತಾರೆ, ಶಿಷ್ಯರ ಮೂಲಕ ಯಾಕೆ ಕೆಲಸ ಮಾಡಬೇಕು, ಇದೆಲ್ಲವನ್ನು ಸ್ವಲ್ಪ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಿಳ್ಕೊಂಡಿದ್ದೀವಿ. ಸಾಕಷ್ಟು ನಮ್ಮಲ್ಲಿ ಗುರುಗಳು ಯೋಗಪಥದಲ್ಲಿ ಈ ವಿಷಯ ಬಂದಿದೆ. ಗುರುಗಳು ಅಂತ ಇದ್ದಾರೆ, ಅವರೆಲ್ಲರೂ ಕೂಡ ಜೀವನ್ಮುಕ್ತ ಮಹಾತ್ಮರು. ಅವರು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿರೋದು ಉನ್ನತ ಲೋಕಗಳಲ್ಲಿ. ಗುರುಗಳು ಅಂದರೆ ಜೀವನ್ಮುಕ್ತಿಯನ್ನು ಪಡ್ಕೊಂಡ ಮೇಲೆ ಅವ್ರು ಇಲ್ಲಿಗೆ ಬಂದೇ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ. ಅವರು ಶಿಷ್ಯರ ಮೂಲಕ ಕೆಲಸಗಳನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಸ್ಥೂಲ ದೇಹದಲ್ಲಿ ಇಲ್ಲಿ ಕೆಲಸಗಳನ್ನು ಮಾಡೋದು ನಾವು, ಅವರಿರೋದು ಉನ್ನತ ಲೋಕದಲ್ಲಿ. ಅಲ್ಲಿಂದ ಈ ಶರೀರವನ್ನು ಪಡ್ಕೋಬೇಕಾದ್ರೆ ಇಲ್ಲಿರೋರನ್ನು ಬಳಸ್ಕೊಂಡು ಅವರು ಕೆಲಸ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮಗೆ ಸಾಕಷ್ಟು ನಾವು ಈ ಹಂತದಲ್ಲಿರೋರು, ಇನ್ನು ನಾವು ಕುಟುಂಬ ಜೀವನವನ್ನು ನಡೆಸ್ತಾ ಇರೋರು, ನಾವು ನಮ್ಮಂಥವರು ಯೋಗ ಪಥಕ್ಕೆ ಹೋಗೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಮಗೆ ಸಾಕಷ್ಟು ಜನಕ್ಕೆ ಬರುತ್ತೆ ಅಲ್ವಾ. ನಾವು ಯೋಗ ಪಥಕ್ಕೆ ಇಷ್ಟು ಬೇಗ ಅರ್ಹರು ಅಲ್ಲ ಅಂತ ನಾವೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಒಂದೇ ಸಲಿಗೆ ಯಾರೂ ಡಿಗ್ರಿಗೆ ಹೋಗೋದಿಲ್ಲ, ಒಂದೊಂದು ಹಂತವಾಗಿ ಹತ್ತಿನೇ ಹೋಗೋದಲ್ವ. ಒಂದಾದಮೇಲೆ ಪ್ರೈಮರಿ ಆಗಬೇಕು, ಆಮೇಲೆ ನಾವು ಮಾಧ್ಯಮಿಕ ಶಾಲೆಯಲ್ಲಿ ಓದಬೇಕು, ಆಮೇಲೆ ಹೈಯರ್ ಪ್ರೈಮರಿಗೆ ಹೋಗಬೇಕು, ಹೈಯರ್ ಆದಮೇಲೆ ನಾವು ಕಾಲೇಜಿಗೆ ಹೋಗಬೇಕು. ಹಾಗೆ ಇಲ್ಲೂ ಕೂಡ ಕುಟುಂಬ ಜೀವನದಿಂದಾನೇ ನಾವು ಹೇಗೆ ಯೋಗ ಮಾರ್ಗಕ್ಕೆ ಹೋಗಬಹುದು ಅನ್ನೋದನ್ನು ಅವರು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಹೋಗ್ತಾರೆ. ಯಾಕೆಂದರೆ ಗೃಹಸ್ಥಾಶ್ರಮಕ್ಕೆ ಹತ್ತಿರ ಇರೋದೇ ಕುಟುಂಬ ಜೀವನ. ಗೃಹಸ್ಥನಾಗಿಯೇ ಎಲ್ಲ ಮಾಡಬೇಕಾಗಿರೋದು. ಯಾರು ಸನ್ಯಾಸತ್ವವನ್ನು ತಗೊಂಡಿರೋರು ಈ ಕೆಲಸಗಳೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಗುರುಗಳ ಸೇವೆಯನ್ನು ಮಾಡಬೇಕಾದವರು ಕೂಡ ಗೃಹಸ್ಥನಾದವನೇ ಮಾಡೋದು. ಗುರುಗಳು ಅವರು ಆಗಾಗ ಬಂದು ನಮಗೆ ಉಪದೇಶಗಳನ್ನು ಕೊಟ್ಟು ಹೋಗ್ತಾ ಇರ್ತಾರೆ. ಆದರೆ ಅವರನ್ನು ಸತ್ಕರಿಸಿ ಅವರಿಂದ ನಾವು ಉಪದೇಶಗಳನ್ನು ಪಡ್ಕೋಬೇಕಾಗಿರೋನು ಗೃಹಸ್ಥನೇ ಮಾಡಬೇಕಾಗಿ. ಅದನ್ನು ಅವರು ಅದಕ್ಕೆ ಹೇಳ್ತಾರೆ, ಈ ಒಂದು ಜೀವನದಿಂದಾನೇ ನಾವು ಆ ಮಟ್ಟವನ್ನು ಮುಟ್ಟಬಹುದು ಹೇಗೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಅಂತ ಬೆಸೆಂಟ್ರು ಹೇಳ್ತಾರೆ. ನಮಗೆಲ್ಲ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟವರು ರಾಚಪ್ಪನವರು. ಸಾಕಷ್ಟು ಇವತ್ತು ಕನ್ನಡ ಸಾಹಿತ್ಯ ಇದೆ ಅಂತ ಹೇಳಿದ್ರೆ ನಾವು ಟಿ ವಿ ರಾಜಪ್ಪನವರನ್ನ ಸ್ಮರಿಸ್ಕೊಳ್ತಲೇ ಇರಬೇಕು ಸದಾ ಕಾಲ. ಅವರಿಂದ ಇವತ್ತು ಕನ್ನಡ ಬೆಳೀತಾ ಇದೆ. ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಜನ ಕರ್ನಾಟಕದಲ್ಲೇ ಇದ್ದಷ್ಟು ಸದಸ್ಯರು ಬೇರೆ ಎಲ್ಲೂ ಇಲ್ಲ ಅಂತ ಕಾಣುತ್ತೆ. ಅಷ್ಟೊಂದು ಜನರ ಸದಸ್ಯ ಅದು ಹೆಚ್ಚಬೇಕಾದರೆ ಟಿ ವಿ ರಾಜಪ್ಪನವರು ಆ ಆಂಗ್ಲ ಭಾಷೆಯಲ್ಲಿದ್ದಂಥ ಗ್ರಂಥಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರನ್ನು ಸ್ಮರಿಸ್ಕೊಳ್ತಾ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಅವರು ಆನಿ ಬೆಸೆಂಟ್ರು ಈ ಒಂದು ಅಧ್ಯಾಯದಲ್ಲಿ ಶಿಷ್ಯತ್ವದ ಮಾರ್ಗ ದ ಪಾತ್ ಆಫ್ ಡಿಸೈಪಲ್ಶಿಪ್ನಲ್ಲಿ 5 ಹೆಡ್ಡಿಂಗ್ಸ್ನ ಕೊಡ್ತಾರೆ. ಅವರು ಮೊದಲನೇ ಅಧ್ಯಾಯದಲ್ಲಿ ಕರ್ಮಯೋಗ ಪರಿಶುದ್ಧತೆ ಅಂತ ಹೇಳ್ತಾರೆ. ಕರ್ಮಯೋಗದಿಂದ ಅದೇ ಪ್ರಥಮ ಹೆಜ್ಜೆಗಳು ಅಂತ ಹೇಳ್ತಾರೆ. ಯೋಗ ಮಾರ್ಗಕ್ಕೆ ಮೊದಲ ಹೆಜ್ಜೆಗಳು ಯಾವುದು ಅಂದರೆ
ಕರ್ಮಯೋಗ, ನಾವು ಮಾಡ್ತಾ ಇರೋ ಕೆಲಸಗಳನ್ನು ಯೋಗವಾಗಿ ಮಾಡ್ಕೊಳ್ಳುವಂಥದ್ದು. ಎರಡನೇದು ಬರೋದು ಶಿಷ್ಯತ್ವದ ಮಾರ್ಗ, ಅಂದರೆ ಶಿಷ್ಯತ್ವದಕ್ಕೆ ತಕ್ಕ ಯೋಗ್ಯತೆಗಳನ್ನು ಬೆಳೆಸ್ಕೊಳ್ಳೋದು. ಶಿಷ್ಯತ್ವಕ್ಕೆ ಏನೇನು ಬೇಕು ಯೋಗ್ಯತೆಗಳು, ಕರ್ಮಯೋಗ ಪರಿಶುದ್ಧತೆ ಆದ ಮೇಲೆ ನಾವು ಶಿಷ್ಯತ್ವಕ್ಕೆ ಹೋಗೋಕ್ಕೆ ಯಾವ ರೀತಿ ಪ್ರಿಪರೇಷನ್ ಆಗಬೇಕು ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ನಂತರ ಅವರು ಶಿಷ್ಯನ ಜೀವಿತ ಪರೀಕ್ಷೆ ಕಾಲ ಅಂತ ಹೇಳ್ತಾರೆ. ಹಾಗೆ ಸ್ವೀಕರಿಸೋದಿಲ್ಲ. ಮಹಾತ್ಮರು ಶಿಷ್ಯರನ್ನಾಗಿ ಸ್ವೀಕರಿಸಿದ ಮೇಲೆ ಪ್ರತಿ ಹೆಜ್ಜೆಗೂ ಪ್ರತಿ ಕ್ಷಣವೂ ಶಿಷ್ಯನನ್ನು ಗಮನಿಸ್ತಾ ಇರ್ತಾರೆ ಅನ್ನೋದನ್ನು ಅದರಲ್ಲಿ ಹೇಳ್ತಾರೆ. ನಾವು ಶಿಷ್ಯತ್ವವನ್ನು ತೊಗೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದರೆ ಗುರುಗಳಿಗೆ ನಾವೇನು ಕಾಣಿಸಲ್ಲ ಅಂತ ಇಲ್ಲ, ನಮ್ಮ ಪ್ರತಿಮೆ ಅವ್ರ ಪಕ್ಕದಲ್ಲಿ ಇರುತ್ತಂತೆ. ಅವರು ಅದನ್ನು ಗಮನಿಸ್ತಾ ಇದ್ದಾಗೆ ನಾನು ಏನೇನು ಮಾಡ್ತಾ ಇದ್ದೀನಿ, ನನ್ನ ದಿನಚರಿ ಏನಿದೆ, ನಾನು ಎದ್ದಾಗಿಂದ ಮಲಗೋ ತನಕ ಏನು ಮಾಡ್ತೀನಿ, ಪ್ರತಿಯೊಂದು ಕೆಲಸವೂ ಅವರಿಗೆ ಕಾಣಿಸ್ತಾ ಇದೆ. ಅವರು ಅದಕ್ಕೆ ಅವ್ರನ್ನ ಸರ್ವಜ್ಞರು ಅಂತ ಹೇಳ್ತೀವಿ. ಎಲ್ಲವನ್ನ ನೋಡಬಲ್ಲವರು ಜೀವನ್ಮುಕ್ತ ಮಹಾತ್ಮರು. ಅದನ್ನು ಅವರು ಶಿಷ್ಯನ ಜೀವಿತ ಅಥವಾ ಪರೀಕ್ಷೆ ಕಾಲ ಅನ್ನೋ ಹೇಳಿಕಲ್ಲಿ ಹೇಳ್ತಾರೆ. ಇನ್ನೊಂದು ಯೋಗ ಮಾರ್ಗ. ಯೋಗ ಮಾರ್ಗ ಅಂದರೆ ಏನು, ಅಲ್ಲಿ ದೀಕ್ಷೆಗಳು ಎಷ್ಟಿದ್ದಾವೆ, 4 ದೀಕ್ಷೆಗಳು ಹೇಗೆ ಏನನ್ನು ಒಳಗೊಂಡಿದ್ದಾವೆ, ಹೇಗೆ ದೀಕ್ಷೆಗಳನ್ನು ಕೊಡ್ತಾರೆ, ಇದನ್ನೆಲ್ಲ ಕೂಡ ಚರ್ಚೆ ಮಾಡ್ತಾರೆ. ಕೊನೆಯಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಮಾನವ ಕೋಟಿಯ ಭವಿಷ್ಯ ಅಂತ ಹೇಳ್ತಾರೆ. ಇವೆಲ್ಲವನ್ನು ಕೂಡ ನಾವು ಆ ಗ್ರಂಥವನ್ನು ಅಧ್ಯಯನ ಮಾಡಿದ ಮೇಲೆ ನಮ್ಮ ಭವಿಷ್ಯ ಏನು, ನಾವು ಇದನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ಕರ್ಮಯೋಗವನ್ನು ಪರಿಶುದ್ಧತೆಯನ್ನು ಸಾಧನೆ ಮಾಡಿ ಶಿಷ್ಯತ್ವದ ಮಾರ್ಗವನ್ನು ತಿಳ್ಕೊಂಡು ಶಿಷ್ಯನ ಜೀವಿತ ಪರೀಕ್ಷೆ ಕಾಲ ಇದನ್ನೆಲ್ಲ ಮುಗಿಸಿದ ಮೇಲೆ, ಅಥವಾ ನಮಗೆ ಏನನ್ನ ಮುಂದೆ ಭವಿಷ್ಯ ಹೇಗಿದೆ ಅನ್ನೋದನ್ನು ಅವರು ಬಹಳ ಸುಂದರವಾಗಿ ಹೇಳ್ತಾರೆ. 6ನೇ ಒಂದು ಮಹಾವಂಶ ಬರುತ್ತೆ. ಆ 6ನೇ ಮಹಾವಂಶವನ್ನು ಬೆಳೆಸಲಿಕ್ಕೆ ಜನಾಂಗ ಬೇಕಾಗಿದ್ದಾರೆ, ಅಂದರೆ ಅವರಿಗೆ ಸಹಾಯಕರು ಬೇಕಾಗಿದ್ದಾರೆ. ಅದಕ್ಕೋಸ್ಕರ ಈ ಥಿಯೋಸಾಫಿಕಲ್ ಸೊಸೈಟಿ ಅನ್ನೋದು ಪ್ರಾರಂಭ ಆಯಿತು. ಅದರಲ್ಲಿ ಗುಪ್ತ ಶಾಲೆ ಅನ್ನೋದನ್ನು ಪ್ರಾರಂಭ ಮಾಡ್ತಾರೆ ಮೇಡಮ್ ಲವರ್ಸ್ಗೆ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಮ ಭವಿಷ್ಯ ಎಂಥದ್ದು ಅನ್ನೋದು ಅದನ್ನು ಭಾಳ ಚೆನ್ನಾಗಿದೆ. ನಾವು 5ನೇ ಅಧ್ಯಾಯವನ್ನು ಓದಿಬಿಟ್ರೆ ನಾವು ಯಾರೂ ಕೂಡ ಇದರಿಂದ ವಾಪಸ್ಸು ಹೆಜ್ಜೆ ಇಡೋದಿಲ್ಲ. ಅಧ್ಯಾತ್ಮದ ಮಾರ್ಗ ಅಂದರೆ ಯಾವುದು, ಶಿಷ್ಯತ್ವದ ಮಾರ್ಗ ಅಂದರೆ ಯಾವುದು ಅನ್ನೋದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ದಿವ್ಯವಾದ ಅನುಭವವನ್ನು ಅವರು ಕೊನೆಯ ಅಧ್ಯಾಯದಲ್ಲಿ ಕೊಡ್ತಾರೆ, ಮಾನವ ಕೋಟಿಯ ಭವಿಷ್ಯ ಅಂತ. ನಾವು ಇವತ್ತು ಕರ್ಮಯೋಗ ಪರಿಶುದ್ಧತೆ ಮೊದಲ ಹೆಜ್ಜೆಗಳು ಅಂತ ಹೇಳ್ತಾರೆ. ಕರ್ಮಯೋಗವನ್ನು ನಾವು ಪರಿಶುದ್ಧವಾಗಿ ಮಾಡ್ಕೊಳ್ಳೋಕ್ಕೆ ಯೋಗ ಮಾರ್ಗಕ್ಕೆ ಇದು ಮೊದಲ ಹೆಜ್ಜೆಗಳು ಅಂತ ಹೇಳಿ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ ಅವರು ಅಡಿಯಾರ್ನಲ್ಲಿ ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿರ್ತಾರೆ. ಅವರು ಮೊದಲು ನಾವು ಹೇಳುವಾಗ ಅವರು ಈ ವಿಶ್ವಕ್ಕೂ ನಮಗೂ ಏನು ಸಂಬಂಧ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ನಾವು ಈ ವಿಶ್ವ ಹೇಗೆ ಸೃಷ್ಟಿಯಾಯಿತು ಅಂತ ಕೇಳ್ತಾರೆ. ಅಂದರೆ ಭಗವಂತ ಒಬ್ಬನೇ ಇದ್ದಾಗ ಅವನಿಗೆ ಅನ್ನಿಸ್ತು, ನಾನು ಅನೇಕವಾಗಬೇಕು, ಎಲ್ಲದರಲ್ಲೂ ಪ್ರಕಟ ಆಗಬೇಕು, ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ವೃಕ್ಷದಲ್ಲೂ, ಪ್ರತಿಯೊಂದು ಮರದಲ್ಲೂ, ಗಿಡದಲ್ಲೂ, ಪ್ರಾಣಿಯಲ್ಲೂ, ಎಲ್ಲರಲ್ಲೂ ನಾನು ಅಭಿವ್ಯಕ್ತ ಆಗಬೇಕು ಅಂತ ಅನ್ನಿಸಿದಾಗ ಈ ಸೃಷ್ಟಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಈ ಸೃಷ್ಟಿ ಯಾತಕ್ಕೆ ಅಂತ ಹೇಳಿದ್ರೆ ಅವನು ಅನೇಕವಾಗಬೇಕು. ಈಗ ನಾವು ಅದಕ್ಕೊಂದು ಉದಾಹರಣೆ ಕೊಡ್ತಾರೋ, ಬೀಜ, ಬರೀ ಬೀಜದಲ್ಲಿ ನಮಗೆ ಏನು ಕಾಣುತ್ತೆ, ಅದರಲ್ಲಿ ಸಸಿ ಕಾಣಲ್ಲ, ಎಲೆ ಕಾಣಲ್ಲ, ಹೂ ಕಾಣಲ್ಲ, ಹಣ್ಣು ಕಾಣಲ್ಲ, ಏನೂ ಕಾಣಲ್ಲ. ಯಾವಾಗ ಬೀಜವನ್ನು ನಾವು ನೆಲದಲ್ಲಿ ಬಿತ್ತಿ ಅದು ಮೊಳಕೆ ಒಡೆದ ಮೇಲೆ ಮೊಳಕೆ ಕಾಣುತ್ತೆ, ಆಮೇಲೆ ಅದರಲ್ಲಿ ಎಲೆಗಳು ಕಾಣುತ್ತೆ, ಆಮೇಲೆ ಕಾಂಡ ಕಾಣುತ್ತೆ, ಆಮೇಲೆ ಹೂಗಳು, ಕಾಯಿಗಳು, ಇವೆಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಭಗವಂತನ ಅಂಶ ಎಲ್ಲದರಲ್ಲೂ ಯಾವಾಗ ಕಾಣುತ್ತೆ ಅಂತ ಹೇಳಿದ್ರೆ ನಾವು ಪರಿಪೂರ್ಣತೆಯನ್ನು ಮುಟ್ಟಿದಾಗ ಅಂತ ಹೇಳ್ತಾರೆ. ಈ ಪ್ರತಿಯೊಂದು ವಸ್ತು ಕೂಡ ಅಪೂರ್ಣವಾದದ್ದೇನೆ, ಭಗವಂತನಿಂದನೇ ಬಂದಿರೋದು ಎಲ್ಲವೂ. ಖನಿಜ ಇರ್ಬೋದು, ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಇವೆಲ್ಲವೂ ಭಗವಂತನಿಂದ ಬಂದದ್ದೇ ಆದರೂ ಕೂಡ ಎಲ್ಲವೂ ಅಪೂರ್ಣ ಅಂತ ಹೇಳ್ತಾರೆ. ಅದು ಯಾವುದೂ ಪೂರ್ಣ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವೆಲ್ಲವೂ ಸೇರಿ ಅವರದ್ದು ಹೇಳ್ತಾರೆ, ಈ ಪ್ರತಿಯೊಂದು ಸೃಷ್ಟಿಯಾಗಿರ್ತಕ್ಕಂಥ ವಸ್ತು ಕೂಡ ಸತತವಾಗಿ ತಾನು ಆ ವಿಶ್ವಾತ್ಮನೊಡನೆ ಒಂದಾಗಬೇಕು ಅನ್ನೋಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇರುತ್ತೆ ಅನ್ನೋದನ್ನು ಹೇಳ್ತಾರೆ ಬೆಸೆಂಟ್ರು. ಸತತವಾಗಿ ಹೇಗೆ ಪ್ರಯತ್ನಿಸ್ತಾ ಇದೆ ಅನ್ನೋದನ್ನು ನಾನು ಹೇಳ್ತೀನಿ, ಇದನ್ನು ನಿಮ್ಮ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಈ ಪ್ರಪಂಚ ಸೃಷ್ಟಿ ಆದಮೇಲೆ ಎಲ್ಲವೂ ಕೂಡ ಭಗವಂತನ ಹತ್ರಕ್ಕೆ ಹೋಗಬೇಕಂತ ತುಡಿತಾ ಇರುತ್ತೆ. ಪ್ರತಿಯೊಂದು ಕೂಡ ಖನಿಜಗಳಲ್ಲೂ ಕೂಡ ನಾವು ಮೊದಲು ಮಣ್ಣು, ಕಲ್ಲು ನೋಡ್ತೀವಿ. ಆ ಕಲ್ಲುಗಳು ಕೂಡ ಭಗವಂತನ ದೇವಸ್ಥಾನಕ್ಕೆ ಒಂದು ಮೂರ್ತಿ ಆಗಬೇಕಾದ್ರೆ ಅದು ಎಷ್ಟು ಪಳಗಿ ಮುಂದೆ ಬಂದಿರಬೇಕಲ್ವ. ಭಗವಂತನ ನಾವು ಒಳಗೆ ಹೊರಗಿನಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೊರಗಡೆ ಒಂದು ಕಲ್ಲು ಹಾಕಿರ್ತಾರೆ, ಅದನ್ನು ತುಳ್ಕೊಂಡು ಹೋಗ್ತೀವಿ. ಇನ್ನೂ ಒಳಗಡೆ ಹೋದರೆ ಪ್ರಾಕಾರ ಇರುತ್ತೆ, ಇನ್ನೂ ಒಳಗಡೆ ಹೋದರೆ ಅಲ್ಲೆಲ್ಲ ಸಾಕಷ್ಟು ಕಲ್ಲುಗಳು ಇದ್ದಾವೆ. ಹೊರಗಡೆ ಕೆಲವು ಕಲ್ಲುಗಳಿದ್ದಾವೆ, ಒಳಗಡೆ ಕಲ್ಲು. ಇನ್ನು ಮೂರ್ತಿ ಇರುತ್ತಲ್ಲ ಒಳಗಡೆ, ಅದು ಎಷ್ಟು ಪಳಗಿರಬೇಕು ಅಂದರೆ ಭಗವಂತನ ಮೂರ್ತಿ ಆಗಲಿಕ್ಕೆ ಅದೆಷ್ಟು ಬೆಳವಣಿಗೆ ಆಗಿರಬೇಕು. ಹಾಗೆ ಪ್ರತಿಯೊಂದು ಕೂಡ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸಸ್ಯ ಎಲ್ಲವೂ ಕೂಡ ಪರಿಪೂರ್ಣತೆಯನ್ನು
ಪಡೆಯುತ್ತೆ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಅದು ಇವೆಲ್ಲ ಹೇಳುವಾಗ ಅವರು ದಿನನಿತ್ಯ ಜೀವಿತಕ್ಕೆ ಹೇಗೆ ಇದು ಸಂಬಂಧಪಡುತ್ತೆ. ನಮ್ಮಲ್ಲಿ ನಾವು ಕೆಲಸ ಎಲ್ಲರೂ ಕೂಡ ಕೆಲಸಗಳಿಂದ ನಾವು ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ. ಎಲ್ಲರೂ ಭಗವಂತನಿಂದ ಬಂದವರೇ. ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ಬರು ಇನ್ನೊಂದು ಕೆಲಸ ಮಾಡ್ತಾರೆ. ಈ ಕೆಲಸಗಳಿಂದ ನಾವು ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ ಅಲ್ವಾ. ಈ ಎಲ್ಲವನ್ನ ಸೇರಿಸಿ ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲರೊಳಗೂ ಇರೋದು ಆ ಒಂದೇ ಚೈತನ್ಯ, ಭಗವಂತನ ಅಂಶನೇ ನಮ್ಮೆಲ್ಲರೊಳಗೂ ಇರೋದು. ಆದರೆ ನಾವು ಯಾಕೆ ಆ ಉನ್ನತವಾದ ತತ್ವಗಳನ್ನು ಹೇಗೆ ವಿಚಾರ ಮಾಡೋದು, ನಮ್ಮೊಳಗೂ ಎಲ್ಲರೊಳಗೂ ದೇವರಿದ್ದಾನೆ ಅನ್ನೋದನ್ನು ಹೇಗೆ ಕಂಡುಕೊಳ್ಳೋದು. ಅವ್ರು ಹೇಳ್ತಾರೆ, ಅಂತಹ ಉನ್ನತವಾದ ತತ್ವಗಳ ವಿಚಾರನ ದಿನನಿತ್ಯದ ನಮ್ಮ ಲೌಕಿಕ ಕಾರ್ಯಗಳಲ್ಲಿ ಆಸಕ್ತರಾಗಿರೋರು ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಈ ಭೂಮಿಗೆ ಬಂದ ತಕ್ಷಣ ಭಗವಂತನಿಂದ ಬಂದಿದ್ದೀವಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ನಾವು ಬರ್ತಾನೆ ಅಲ್ಲಿ ಬುದ್ಧಿಲೋಕದಲ್ಲಿ ಒಂದು ಕೋಟು, ಕೆಳಗಡೆ ಫಸ್ಟು ಆತ್ಮಲೋಕ ಆದಿಲೋಕದಿಂದ ಬಂದವರು, ಆದಿಲೋಕದಿಂದ ಕೆಳಗೆ ಬರ್ತಾ ಅನುಪಾತಕದ್ದು ಒಂದು ಕೋಟು, ಅಲ್ಲಿಂದ ಕೆಳಗಡೆ ಬುದ್ಧಿಲೋಕದಿಂದ ಕೆಳಗಡೆ ರೂಪಲೋಕದ್ದು ಹೀಗೆಲ್ಲ ಕೋಟೆಗಳು ಹಾಕ್ಕೊಂಡು ಬಂದುಬಿಟ್ಟಿದ್ದೀವಿ. ನಮಗೆ ಕಾಣ್ತಾ ಇಲ್ಲ, ಮರ್ತು ಹೋಗ್ಬಿಟ್ಟಿದ್ದೀವಿ. ನಮ್ಮೊಳಗೆ ಆತ್ಮನ ಅಂಶ ಇದೆ ಅನ್ನೋದನ್ನೇ ನಾವು ಮರ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಂಥವ್ರಿಗೆ ಎಳ್ಳಷ್ಟಾದರೂ ಪ್ರಯೋಜನ ಆಗುತ್ತಾ ಈ ವಿಷಯಗಳು, ಅಂದರೆ ಈ ಉನ್ನತ ತತ್ವಗಳನ್ನು ನಾವು ಚಿಂತನೆ ಮಾಡೋದು ನಮಗೆ ಸ್ವಲ್ಪ ಆದರೂ ಕೆಲಸಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಈ ಗುರಿಯನ್ನು ಸೇರೋ ದಾರಿಯಲ್ಲಿ ನಾವು ಹೇಗೆ ನಡ್ಕೊಂಡು ಹೋಗಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಬೆಸೆಂಟ್ರು ನಮಗೆಲ್ಲ ತೋರಿಸ್ತಾ ಇದ್ದಾರೆ ದಾರಿ, ನಾವು ಶಿಷ್ಯತ್ವದ ಮಾರ್ಗಕ್ಕೆ ಹೇಗೆ ಹೋಗಬೇಕು. ನಾವೆಲ್ಲರೂ ಕೂಡ ಈ ದಾರಿಯಲ್ಲಿ ಒಂದು ಕುಟುಂಬ, ಒಂದು ರಾಷ್ಟ್ರ, ನಾವೆಲ್ಲ ಕೂಡ ಸೇರಿದ್ದೀವಲ್ಲ. ಒಂದು ಕುಟುಂಬ, ನಾವು ಈ ಜನ್ಮ ತೊಗೊಂಡು ಬರುವಾಗ ನಾವೊಂದು ಫ್ಯಾಮಿಲಿಗೆ ಸೇರಿದ್ದೀವಿ, ಒಂದು ಕುಟುಂಬಕ್ಕೆ ಸೇರಿದ್ದೀವಿ. ಅಲ್ಲಿ ನಮ್ಮದೊಂದು ಕರ್ತವ್ಯ ಇದೆ. ನಮ್ಮ ಕುಟುಂಬ ಅನ್ನೋದು ಒಂದು ಜನಾಂಗಕ್ಕೆ ಸೇರಿದೆಯಾ, ನಮ್ಮ ಜನಾಂಗ ಅನ್ನೋದು ಒಂದು ದೇಶಕ್ಕೆ ಸೇರಿದೆಯಾ, ಇದೆಲ್ಲ ಕೂಡ ಎಲ್ಲದರ ಜೊತೆಗೆ ನಮ್ಮ ಸಂಬಂಧ ಇದೆ. ಇವೆಲ್ಲದಕ್ಕೂ ನಾವು ಕರ್ತವ್ಯಗಳನ್ನು ಸಲ್ಲಿಸಬೇಕಾಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಿತ್ಯವಾದ ನಾವು ಪರಮಾತ್ಮನ ಹತ್ರಕ್ಕೆ ಹೋಗಬೇಕಾದ್ರೆ ಇಲ್ಲೆಲ್ಲವನ್ನು ನಾವು ಹೇಗೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಯಾವ ರೀತಿ ನಾವು ಕರ್ತವ್ಯ ಮಾಡಿದ್ರೆ ನಾವು ಪರಮಾತ್ಮನ ಸೇರ್ತೀವಿ ಅನ್ನೋದನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತಾರೆ. ನಿಜವಾಗ್ಲೂ ಆ ಪರಮಾತ್ಮನನ್ನು ಸೇರೋದೇ ಇಲ್ಲಿಗೆ ಬಂದ ಮೇಲೆ ಮತ್ತೆ ನಾವು ಮೇಲ್ಮುಖವಾಗಿ ಪ್ರಯಾಣ ಮಾಡ್ತಾ ಪರಮಾತ್ಮನ ಸೇರೋದೇ ಈ ಸಂಸರಣೆಯ ಉದ್ದೇಶ ಅಂತ ಹೇಳ್ತಾರೆ. ಈ ಉದ್ದೇಶದ ಗುರಿ ಕೂಡ ಅದೇ. ನಾವು ಪರಮಾತ್ಮನಿಂದ ಬಂದಿದ್ದೀವಿ, ನಾವು ಇಲ್ಲೆಲ್ಲ ಕೂಡ ಅನುಭವಗಳನ್ನು ಪಡ್ಕೊಂಡು ಭಗವಂತನ ಎಲ್ಲ ಗುಣಗಳನ್ನು ನಮ್ಮೊಳಗೆ ತರಿಸ್ಕೋಬೇಕು ನಾವು. ಅದು ಹೇಳ್ತಾರೆ, ಒಂದು ಜನ್ಮದಲ್ಲಿ ಸಾಧ್ಯ ಆಗೋದಲ್ಲ, ಅನೇಕ ಜನ್ಮಗಳನ್ನು ನಾವಿಲ್ಲಿ ಪಡ್ಕೊಂಡು ಈಗ ನಾವು 5ನೇ ಮಹಾವಂಶದ 5ನೇ ಉಪವಂಶದಲ್ಲಿದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಹಿಂದೆ ನಾವು ಎಷ್ಟು ಕಡೆ ಜನ್ಮ ಎತ್ತಿದ್ವೋ ಗೊತ್ತಿಲ್ಲ, ಅಲ್ಲಿ ಏನೇನಾಗಿದ್ವೋ ಗೊತ್ತಿಲ್ಲ ನಮಗೆ. ಆದರೆ ಅವೆಲ್ಲವುಗಳ ಅನುಭವಗಳನ್ನು ಪಡ್ಕೊಂಡು ನಾವೀಗ ಪರಮಾತ್ಮನ ಸೇರಬೇಕಾಗಿದೆ. ಅದು ನಿಜವಾಗಲೂ ಈ ಸಂಸರಣೆಯ ಉದ್ದೇಶ ಅಂತ ಹೇಳ್ತಾರೆ. ಇದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ, ಭಗವಂತ ಯಾಕೆ ತಾನು ಅಭಿವ್ಯಕ್ತಿ ಆಗಬೇಕು ಎಲ್ಲ ಕಡೆ, ತಾನು ಅನೇಕವಾಗಬೇಕು ಅಂತ ಯಾಕೆ ಅಂದ್ಕೊಂಡಾಗ ಈ ಸೃಷ್ಟಿಗೆ ಕಾರಣ ಆಯಿತು ಅಂತ ಹೇಳಿದರು. ಎಲ್ಲದಕ್ಕೂ ಈ ಕೆಳಗಡೆ ಬಂದ ಮೇಲೆ ಲಿಮಿಟೇಷನ್ ಇದೆ. ನಾವು ಆದಿಲೋಕದಲ್ಲಿರೋದು ಸ್ವತಂತ್ರರು, ಅಲ್ಲಿ ನಮಗೆ ಯಾವ ರಿಸ್ಟ್ರಿಕ್ಷನು ಇಲ್ಲ, ನಮಗೆ ಏನು ಬೇಕಾದರೂ ಮಾಡ್ಬೋದು. ಈಗ ಮನೋಲೋಕದಲ್ಲೂ ಕೂಡ ನಾವು ಇಲ್ಲಿಗಿಂತ ಸಾಕಷ್ಟು ಕೆಲಸಗಳನ್ನು ಮಾಡಬಹುದು. ಒಂದು ಕ್ಷಣಕ್ಕೆ ನೀವು ಇಲ್ಲಿಂದ ಬೇರೆ ಕಡೆಗೆ ಹೋಗಬಹುದು. ನೀವು ನೆನೆಸ್ಕೊಂಡ ತಕ್ಷಣ ಇಲ್ಲಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಇನ್ನೊಂದು ಲೋಕಕ್ಕೂ ಕೂಡ ಹೋಗುವಷ್ಟು ಬೆಳವಣಿಗೆ ಇದೆ. ಯಾರು ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇರ್ತಾರೋ, ಧ್ಯಾನದಲ್ಲಿ ನಮಗೆ ಪತಂಜಲಿಗಳು ಹೇಳ್ತಾರೆ, ಧ್ಯಾನದಲ್ಲಿ ನಾವು ಮನಸ್ಸನ್ನು ಏಕಾಗ್ರ ಮಾಡಿದಾಗ ನಾವು ಈ ಲೋಕಗಳನ್ನು ಸಂದರ್ಶನ ಮಾಡಬಹುದು. ಅಂದರೆ ಪ್ರಜ್ಞಾವತ್ತಾಗಿಯೇ ಈ ಲೋಕಗಳನ್ನು ನೋಡ್ತಾ ವಾಪಸ್ ಬರಬಹುದು. ಆದರೆ ಯಾರು ಪೂರ್ತಿ ಅಂದರೆ ತಕ್ಷಣಕ್ಕೆ ನಾವೀಗ ಬುದ್ಧಿಲೋಕದ ಮಟ್ಟಕ್ಕೆ ನಮ್ಮ ಧ್ಯಾನವನ್ನು ಏರಿಸಿದ್ದೀವಿ, ನಮ್ಮ ಪ್ರಜ್ಞೆಯನ್ನು ಏರಿಸಿದ್ದೀವಿ ಅಂದರೆ ಆ ತಕ್ಷಣಕ್ಕೆ ವಾಪಸ್ ಬರೋಕ್ಕೆ ಪ್ರಾರಂಭದ ಹಂತದಲ್ಲಿ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಒಂದೊಂದನ್ನು ನಾವು ನೋಡ್ತಾ ಹೋಗಬೇಕು. ಯೋಗ ವಿಜ್ಞಾನ ನೀವು ಓದಿದಾಗ ಗೊತ್ತಾಗುತ್ತೆ. ಸಮಾಧಿ ಪಾದದಲ್ಲಿ ಅವ್ರು ಹೇಳ್ತಾರೆ, ಒಂದೊಂದು ಲೋಕದಲ್ಲೂ ಅಲ್ಲಿ ಹೋದ ತಕ್ಷಣ ನಾವೇನು ಮಾಡ್ತೀವಿ, ಅಲ್ಲಿರೋ ಜಾಗನ ನೋಡ್ತಾ ಹೋಗ್ತೀವಿ. ಆ ನೋಡೋಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು, ವರ್ಷಾನುಗಟ್ಟಲೆ ಬೇಕಾಗಬಹುದು. ಪ್ರಾರಂಭದಲ್ಲಿ ನಾವಿನ್ನೂ ಧ್ಯಾನ ಶುರು ಮಾಡಿದ್ದೀವಿ ಅಂದರೆ ನಾವು ಅಲ್ಲಿ ಹೋದಾಗ ನಮಗೆ ಗಂಟೆಗಟ್ಟಲೆ ವರ್ಷಾನುಗಟ್ಟಲೆ ತೊಗೊಳ್ಬಹುದು ಅದನ್ನು ಅಭ್ಯಾಸ ಮಾಡೋಕ್ಕೆ. ಆ ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗೋಕ್ಕೆ ಇನ್ನೊಂದು ಸಾಕಷ್ಟು ವರ್ಷಗಳು ತೊಗೋಬಹುದು. ಆದರೆ ಒಬ್ಬ ಜೀವನ್ಮುಕ್ತ ಮಹರ್ಷಿ ಏನು ಮಾಡ್ತಾನೆ, ತಾನು ಅಂದ್ಕೊಂಡ ತಕ್ಷಣ ಯಾವ ಲೋಕದಿಂದ ಯಾವ ಲೋಕಕ್ಕೆ ಬೇಕಾದರೂ ತನ್ನ ಪ್ರಜ್ಞೆಯನ್ನು ಹರಿಸ್ತಾನೆ. ಅಂತಹ ಸಾಮರ್ಥ್ಯ ಅವನಿಗೆ ಬಂದಿರುತ್ತೆ. ಅದರಿಂದಲೇ ನಾವು ಅವ್ರನ್ನ ಜೀವನ್ಮುಕ್ತರು ಅಂತ ಹೇಳ್ತೀವಿ. ಈ ಕ್ಷಣದಲ್ಲಿ ನಾವು ಕಾಮಲೋಕದಲ್ಲಿದ್ದು ಸ್ಥೂಲ ಲೋಕಕ್ಕೆ ಬರಬೇಕು ಅಂದರೆ ಅವ್ರು ಅಂದ್ಕೊಂಡ ತಕ್ಷಣ ಸ್ಥೂಲ ಲೋಕದಲ್ಲಿ
ನಾವು ಇವತ್ತೆಲ್ಲ ಅವ್ರನ್ನ ಅನುಭವಿಸ್ತೀವಿ. ಅಂದರೆ ಗುರುಗಳು ಉಪಸ್ಥಿತಿ ಇದೆ ಅಂತ ಹೇಳೋದಕ್ಕೆ ಅವ್ರು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ, ಸರ್ವಜ್ಞರು ಅಂತ ಅದಕ್ಕೆ ಕರಿತೀವಿ ನಾವು ಅವ್ರನ್ನ. ಹೀಗೆ ನಾವು ಯಾವ ರೀತಿ ನಾವು ಹುಟ್ಟಿರುವಂಥ ಈ ಪ್ರತಿಯೊಂದು ವಸ್ತು ಕೂಡ ಅಪೂರ್ಣವಾದದ್ದು ಅಂತ ಹೇಳ್ತಾ ಆ ಪೂರ್ಣತೆ ಕಡೆಗೆ ನಾವು ಹೋಗಬೇಕು ಅನ್ನೋದನ್ನು ಹೇಳಿ ಅವರು ಬೀಜದ ಉದಾಹರಣೆಯನ್ನು ಕೊಟ್ಟರು. ಬೀಜ ಬೆಳವಣಿಗೆ ಆದಮೇಲೆ ವೃಕ್ಷ ಆಗೋದನ್ನು ನಾವು ಹೇಗೆ ನೋಡ್ತೀವೋ ಹಾಗೆ ಮನುಷ್ಯ ಕೂಡ ತನ್ನ ಬೆಳವಣಿಗೆಯಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೈತನ್ಯದ ವಿಕಾಸದಲ್ಲಿ ಪ್ರಥಮ ಪ್ರಯತ್ನ ಅಂತ ಹೇಳ್ತಾರೆ ಇದನ್ನು. ಅನೇಕ ಆಗೋದು ಭಗವಂತನ ಪ್ರಥಮ ಪ್ರಯತ್ನ ಅಲ್ವಾ? ತಾನು ಒಬ್ಬನಿದ್ದವನು ಅನೇಕ ಆಗಬೇಕು ಅಂತ ಅಂದ್ಕೊಂಡ ಆಗ. ಹಾಗೆ ಅವೆಲ್ಲ ಕೂಡ ಅವ್ರು ಹೇಳ್ತಾರೆ, ನಾವು ತತ್ವದೃಷ್ಟಿಯಿಂದ ವಿಮರ್ಶೆ ಮಾಡಿದರೆ ನಾವೆಲ್ಲರೂ ಕೂಡ ಭಿನ್ನ ಭಿನ್ನವಾಗೇ ಇದ್ದೀವಿ ಅಂತ ಕಾಣಿಸುತ್ತೆ ಅಲ್ವಾ? ನಾವೆಲ್ಲರೂ ಒಬ್ಬರ ಹಾಗೆ ಒಬ್ಬರಿಲ್ಲ. ಅಂದರೆ ಒಬ್ಬರ ಹಂತದಲ್ಲೂ ಇನ್ನೊಬ್ಬರು ಇಲ್ಲ. ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಬಂದಿರಬಹುದು ಈ ಭೂಮಿಗೆ ಬರುವಾಗ, ಬೇರೆ ಬೇರೆ ಹಂತಗಳಲ್ಲಿ ಇದ್ದೀವಿ. ಆದರೂ ಕೂಡ ನಮ್ಮೊಳಗೆ ಇರೋ ಚೈತನ್ಯ ಆ ಭಗವಂತನ ಅಂಶನೇ ಇರೋದು. ಹೀಗೆ ಇದು ನಾನಾ ವಿಧವಾದ ಶಕ್ತಿ ವಿಶೇಷಗಳನ್ನು ಸರಿಯಾದ ಮಾರ್ಗದಲ್ಲಿ ನಾವು ಹೇಗೆ ತಗೊಂಡು ಹೋಗೋದು. ನಮ್ಮಲ್ಲಿ ನಾವೆಲ್ಲರೂ ಕೂಡ ವಿಧ ವಿಧವಾಗಿ ಇದ್ದೀವಿ, ಆದರೂ ನಾವೆಲ್ಲರೂ ಒಂದೇ ತತ್ವದಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಈಗ ಮಹಾತ್ಮರೆಲ್ಲ ಕೂಡ ಮಾಡ್ತಾ ಇರೋದು ಹಾಗೆ. ಅವರೆಲ್ಲರೂ ಕೂಡ ಜೀವನ್ಮುಕ್ತರಾಗಿದ್ದು ತಮ್ಮ ಸ್ವಂತ ಅನುಭವದಿಂದಲೇ ಆಗಿದ್ದು. ತಮ್ಮ ಸ್ವಂತ ಅನುಭವದಿಂದ ಅವರ ಇಚ್ಛೆ ಏನು, ಈಗ ಪ್ರಪಂಚದಲ್ಲಿರೋ ಇತರ ಜೀವಿಗಳನ್ನು ಬೆಳೆಸಬೇಕು ಅನ್ನೋದು. ಅಂದರೆ ಅವರೆಲ್ಲರೂ ಬೇರೆ ಬೇರೆಯಾಗಿ ಹೋಗಿದ್ದು, ಒಟ್ಟಿಗೆ ಏನೂ ಹೋಗಲಿಲ್ಲ, ಅವರು ಜೀವನ್ಮುಕ್ತರಾಗಲಿಲ್ಲ. ಆದರೂ ಕೂಡ ಅವರಲ್ಲಿ ಕೆಲಸ ಮಾಡ್ತಾ ಇರೋ ಶಕ್ತಿ ಎಂಥದ್ದು ಅಂದರೆ ಎಲ್ಲರಲ್ಲೂ ಇರೋದು ಒಂದೇ ಉದ್ದೇಶ, ಈ ಮಾನವ ಕೋಟಿಯನ್ನು ಉದ್ಧಾರ ಮಾಡಬೇಕು, ಜೀವಕೋಟಿಯನ್ನು ಉದ್ಧಾರ ಮಾಡಬೇಕು ಅನ್ನೋದು ಒಂದೇ ಅವರ ಉದ್ದೇಶ. ಇದು ಗುರುಗಳ ಸ್ವಭಾವ. ಇಂಥ ಪರಮ ಗುರುಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ಗುರುಗಳು ನಮಗೆ ಹೇಗೆ ಪರಿಪೂರ್ಣರನ್ನಾಗಿ ಮಾಡತಕ್ಕ ದೈವಿಕ ಸ್ವಭಾವದ ಪರಮ ಗುರುಗಳನ್ನು ಒದಗಿಸಿಕೊಟ್ಟಿದೆ ನಮಗೆ ಈ ಸಂಸರಣೆಯ ಉದ್ದೇಶ. ಅದರಿಂದ ನಾವು ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೀವಿ. ಇನ್ನು ನಾವೇನು ಮಾಡಬೇಕು? ಈಗ ಒಂದು ಪ್ರಶ್ನೆ ಬರುತ್ತೆ, ಸಂಸರಣೆಯಲ್ಲಿ ಯಾಕೆ ನಮಗಿಷ್ಟು ಕಷ್ಟಗಳು ಬಂತು? ದೇವರು ಎಲ್ಲ ಗೊತ್ತಿರೋನು, ಗುರುಗಳಿಗೆ ಏನೆಲ್ಲ ಗೊತ್ತಿಲ್ವಾ? ಅವರು ಸರ್ವಜ್ಞರು ಅಂದಮೇಲೆ ನಮ್ಮನ್ನು ಒಂದೇ ಸರಿ ನೇರವಾಗಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಯಾಕೆ ಇಷ್ಟೆಲ್ಲ ಕಷ್ಟಗಳ ನಡುವೆ ನಾವು ಅನುಭವ ಪಡ್ಕೊಳ್ಬೇಕು, ಒಂದೊಂದನ್ನು ನಾವು ಕಲಿಬೇಕು ಅಂತ ಯಾಕೆ ಹೇಳಿದರು? ಒಂದೇ ಸಲ ನಮ್ಮನ್ನು ಜೀವನ್ಮುಕ್ತರನ್ನ ಮಾಡ್ಬೋದಿತ್ತಲ್ಲ. ಅದು ಹೇಳ್ತಾರೆ, ಹಾಗೆ ಮಾಡಿದರೆ ಏನಾಗ್ತಾ ಇತ್ತು, ನಾವು ಕೈ ಗೊಂಬೆಗಳಾಗ್ಬಿಡ್ತಾಯಿದ್ವಿ. ಯಾರೋ ಒಬ್ಬರು ಸೂತ್ರ ಹಿಡ್ಕೊಂಡು ಗೊಂಬೆನೆಲ್ಲ ಆಡಿಸ್ತಾರಲ್ಲ, ಹಾಗೆ ಅವರು ನಮಗೆ ಮುಕ್ತಿ ಕೊಟ್ಬಿಟ್ಟು ಯಾವುದೋ ಒಬ್ಬರು ಗುರುಗಳು ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಟು ನನ್ನ ಜೀವನ್ಮುಕ್ತ ಸ್ಥಿತಿ ನಿನಗೆ ಲಭಿಸಲಿ ಅಂದ್ಬಿಟ್ಟಿದ್ದಿದ್ರೆ ನಮಗೆ ಯಾವ ಅನುಭವಗಳು ಸಿಗ್ತಾ ಇರಲಿಲ್ಲ. ನಾವು ಒಂದು ಕೈ ಗೊಂಬೆ ಆಗಿಬಿಡ್ತಾಯಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಹಾಗೆ ಇದನ್ನೆಲ್ಲ ವಿಮರ್ಶೆ ಮಾಡ್ತಾ ಮಾಡ್ತಾ ಮೊದಲಿಂದಲೂ ಒಳ್ಳೆಯದನ್ನೇ ಆರಿಸ್ಕೊಂಡು ಮುಂದೆ ಹೋಗ್ಬೋದಾಗಿತ್ತು. ಆದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಹೈಸ್ಕೂಲು ಓದ್ದೇನೆ ಕಾಲೇಜಿಗೆ ಹೋದಾಗ ಯಾವ ರೀತಿ ಅನುಭವ ಆಗುತ್ತೆ? ಇದು ಯಾವುದು ಗೊತ್ತಿರಲ್ಲ ನಮಗೆ, ಬೇಸಿಕ್ಕೇ ಏನೂ ಗೊತ್ತಿಲ್ಲದೆ ನಾವು ಮೇಲೆ ಹೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ಈ ಅನುಭವಗಳೆಲ್ಲ ಪಡ್ಕೊಂಡು ನಾವು ಮುಂದೆ ಹೋಗಬೇಕು ಅನ್ನೋದು ಸಂಸರಣೆಯ ಉದ್ದೇಶ ಅಂತ ಹೇಳ್ತಾರೆ. ಆ್ಯನಿವರ್ಸೆಂಟ್ರು ಬಹಳ ಚೆನ್ನಾಗಿ ಒಂದೊಂದನ್ನು ಹಂತ ಹಂತವಾಗಿ ನಮಗೆ ಕೊಡ್ತಾ ಹೋಗ್ತಾರೆ. ಅವರು ಮುಂದೆ ಹೇಳ್ತಾರೆ, ಇವಾಗ ನಾವು ಸಸ್ಯಗಳನ್ನಾಗಲಿ ಅಥವಾ ಈ ಖನಿಜ ವರ್ಗವನ್ನು ನೋಡಿದಾಗಲಿ ಅವುಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಇಲ್ಲ. ಈಗ ಮಣ್ಣೇನು, ನೀವು ಎಲ್ಲಿ ಎತ್ಕೊಂಡೋಗಿ ಹಾಕಿದ್ರೆ ಅಲ್ಲಿರುತ್ತೆ. ನೀವು ಸಿಮೆಂಟ್ ಜೊತೆ ಕಲಿಸ್ತೀನಿ ಅಂದರೆ ಕಲಿಸ್ಕೊಳ್ಳಿ ಅನ್ನೋದು. ಅಥವಾ ನೀವು ಒಂದು ಕಲ್ಲನ್ನ ತೊಗೊಂಡು ಹೋಗಿ ದೇವ್ರ ಮನೆಯಲ್ಲಿ ನಾನು ವಿಗ್ರಹ ಮಾಡ್ತೀನಿ ಅಂದರೆ ಮಾಡಿಕೊಳ್ಳಿ, ಅದು ಸ್ವಲ್ಪ ಮಟ್ಟಿಗೆ ಬೆಳೆದಿರೋ ಕಲ್ಲು. ಹಾಗೆ ಮನುಷ್ಯನ ಹಂತಕ್ಕೆ ಬರೋ ಹೊತ್ತಿಗೆ ಗಿಡಗಳಲ್ಲಿ ಸ್ವಲ್ಪ ಚಲನೆ ಇದೆ ಅಂತ ಗೊತ್ತಾಯಿತು. ಮನುಷ್ಯನ ಹಂತಕ್ಕೆ ಬಂದಾಗ ಸ್ವಾತಂತ್ರ್ಯ ಅನ್ನೋದು ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ ದೇವರು. ನಿನ್ನ ಬುದ್ಧಿಶಕ್ತಿಯಿಂದ ನೀನು ನನ್ನ ಹಾಗೆ ಆಗು ಅಂತ ಕೊಟ್ಬಿಟ್ಟಿದ್ದಾನೆ ಅಲ್ವಾ? ಇನ್ನು ನಾವು ಆ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಅಂದರೆ ನಮಗೆ ಅಷ್ಟು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಭಗವಂತನಾಗೋದಕ್ಕೆ ಎಲ್ಲ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಅವನ ಹಾಗೆ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಷ್ಟೇ. ನಾವು ಆತ್ಮ ಅನ್ನೋದು ಸ್ವತಂತ್ರವಾಗಿರುವಂಥದ್ದು, ಅದು ಮನುಷ್ಯನಲ್ಲಿ ಭಗವಂತ ಇಟ್ಟಿದ್ದಾನೆ. ಬೇರೆ ಯಾವ ಪ್ರಾಣಿಗಳಲ್ಲಾಗಲಿ ಹೆಚ್ಚಾಗಿ ಇದನ್ನು ಕೊಡಲಿಲ್ಲ, ಸ್ವಾತಂತ್ರ್ಯ ಕೊಡಲಿಲ್ಲ. ಈ ಬೇರೆ ಪ್ರಾಣಿಗಳು ನಾವು ಹೇಳಿದಾಗೆ ಕೇಳುತ್ತಷ್ಟೆ. ಆದರೆ ಅವ್ರು ಹೇಳ್ತಾರೆ, ಈ ಎಲ್ಲವನ್ನು ಮನುಷ್ಯ ಜ್ಞಾನ ಸ್ವಾತಂತ್ರ್ಯಗಳಿಂದ ವರ್ತಿಸುವ ಈಶ್ವರನನ್ನು ಪ್ರತಿನಿಧಿಸುವವನು ಅಂತ ಹೇಳ್ತಾರೆ. ನಾವು ಭಗವಂತನ ಹಾಗೆ ಇದ್ದೀವಿ, ನಾವು ಯಾಕೆ ಭಗವಂತನ ನಮ್ಮ ಹಾಗೆ ಕೆತ್ತಿ ಇಟ್ಟುಬಿಟ್ಟಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಾವು ಉದಾಹರಣೆ ಆಗ್ತೀವಿ. ಹಾಗೆಂದರೆ ಮನುಷ್ಯ ಕೂಡ ಭಗವಂತನ ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಅಂಶಗಳನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಇದು ಮಹಾಸಂಸರಣದ ಉದ್ದೇಶ ಅಂತ ಹೇಳ್ತಾರೆ. ನಾವು ಭಗವಂತನ ಹಾಗೆ ಆಗೋದು ಇನ್ನೂ ಮುಂದಕ್ಕೂ ಬೆಳವಣಿಗೆ ಇದೆ ಅಂತ ಹೇಳುತ್ತೆ ನಮಗೆ ಸಂಸರಣೆ. ಅಂದರೆ ಎಲ್ಲ ಜ್ಞಾನ ವಿಧಾನಗಳು ಕೂಡ ಪ್ರಪಂಚಕ್ಕೆ ಮಾರ್ಗದರ್ಶಿಗಳಾಗಿರುವ ಎಲ್ಲ ಸಿದ್ಧಪುರುಷರಲ್ಲೂ ಸಹಜವಾಗಿದೆ ಅಂತ ಹೇಳ್ತಾರೆ. ಆ ಸಿದ್ಧಪುರುಷರಾಗಲಿಕ್ಕೆ ನಮಗೂ ಕೂಡ ಅವಕಾಶ ಇದೆ ಅಂತ ನಾವು ಗುರುಗಳು ಯೋಗಪಥದಲ್ಲಿ ನೋಡ್ತೀವಿ.
ಪ್ರಪಂಚದ ಹಿತವೇ ಮಹಾತ್ಮರ ಹಿತ. ಮಹಾತ್ಮರೆಲ್ಲರೂ ಕೂಡ ಪ್ರಪಂಚದ ಹಿತವನ್ನು ಪ್ರತಿನಿಧಿಸುವ ಮಾರ್ಗವಾದ ಈ ಯೋಗ ಮಾರ್ಗವನ್ನು ಯಾಕೆ ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದೆ, ನಾವು ಅವರಿಗೆಲ್ಲ ಕೂಡ ಈ ವಿಶ್ವದಲ್ಲಿ ಖಚಿತವಾಗಿ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಹಿತವಾಗಿರುವಂಥದ್ದನ್ನು ಮಹಾತ್ಮರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಕಾಣಿಸ್ತಾರೆ. ಯಾಕೆಂದರೆ ಎಲ್ಲರೂ ಕೂಡ ದೈವಿಕ ಸ್ವಭಾವವನ್ನು ಪೂರ್ತ ನಮ್ಮೊಳಗೆ ಭಗವಂತ ಇಟ್ಟಿದ್ದಾನೆ ಅಂತ ಹೇಳಿದ್ರಲ್ವ. ಈ ಎಲ್ಲ ಮನುಷ್ಯರು ಮೊದಲು ಕೆಟ್ಟದ್ದನ್ನು ಮಾಡಿ ಆಮೇಲೆ ಒಳ್ಳೆಯದನ್ನು ಮಾಡ್ತಾರೆ. ಅನುಭವ ಬಂದ ಮೇಲೆ ಇದರಿಂದ ಪ್ರಯೋಜನ ಇಲ್ಲ, ಇದು ದುಃಖ ತರುತ್ತೆ ಅನ್ನೋದು ಗೊತ್ತಾದ ಮೇಲೆ ಅವರು ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಮನುಷ್ಯ ಎಲ್ಲವನ್ನ ದಾಟ್ಕೊಂಡು ತಾನು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಗುರುಗಳು ಹೋಗೋ ಮಾರ್ಗವನ್ನು ಈಗ ನಾವು ಹತ್ತಿರಕ್ಕೆ ಬಂದಿದ್ದೀವಿ. ಅಂದರೆ ಗುರುಗಳ ಹತ್ತಿರಕ್ಕೆ ಹೋಗಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅವನಿಗೆ ಅಂದರೆ, ಅವರು ಒಂದು ಆರ್ಯರ ನಾಗರಿಕತೆಯನ್ನು ವಿವರಿಸ್ತಾರೆ ಅವರು ಬೆಸೆಂಟ್ರು. ಅನೇಕ ನಾಗರಿಕತೆಗಳು ಬಂದು ಹೋದವು ನಮ್ಮಲ್ಲಿ ಅಲ್ವಾ. ಅನೇಕ ಸಿಂಧು ನದಿ ನಾಗರಿಕತೆ ಅಂತೀವಿ, ಮೆಸೊಪಟೋಮಿಯನ್ ನಾಗರಿಕತೆ ಅಂತೀವಿ. ಎಷ್ಟೊಂದು ನಾಗರಿಕತೆಗಳು ಬಂದಾಗ ಅಟ್ಲಾಂಟಿಯನ್ ನಾಗರಿಕತೆ ಇವೆಲ್ಲ ಕೂಡ ಬಹಳಷ್ಟು ಮಟ್ಟಕ್ಕೆ ಬೆಳೆದಿದ್ದಂಥವು. ಆದರೆ ಅವು ಯಾಕೆ ಬಿದ್ದು ಹೋದವು, ಯಾಕೆ ಮುಳುಗಿ ಹೋದವು ಅಂತ ಹೇಳಿದರೆ, ಕೆಲವು ಸಲ ಆ ಮಹಾತ್ಮರು ತಾವೇ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಆ ನಾಗರಿಕತೆಗಳನ್ನು ಬೆಳೆಸಿದ್ರು. ಒಂದು ಹಂತಕ್ಕೆ ತಾಯಿ ಏನು ಮಾಡ್ತಾಳೆ, ಮಗು ತಾನೇ ನಡೆಯೋದು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಮಗುವನ್ನು ಬಿಟ್ಬಿಟ್ಟು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಮಗು ಬೀಳುತ್ತಾ ಹೇಳುತ್ತಾ ಸರಿಯಾಗಿ ನಡೆಯುತ್ತಾ ಅಂತ. ಹಾಗೆ ಈ ಮಹಾತ್ಮರು ಕೂಡ ಒಂದು ಹಂತದಲ್ಲಿ ಮನುಷ್ಯ ಬೆಳವಣಿಗೆ ಆಗಿದ್ದಾನೆ, ತಾನೇ ತನ್ನ ಸ್ವತಃ ಬುದ್ಧಿಯಿಂದ ಈ ಬೆಳ್ಕೊಂಡು ಬರಲಿ ಅಂತ ಹೇಳಿ ಅವರು ಮರೆಯಲ್ಲಿ ನಿಂತ್ಕೊಳ್ತಾರೆ, ಸಹಾಯವನ್ನು ನಿಲ್ಲಿಸ್ತಾರೆ ಅಂತ. ಅದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅವ್ರು ಯಾವಾಗ ಸಹಾಯವನ್ನು ನಿಲ್ಲಿಸಿದ್ರೋ ನಾಗರಿಕತೆಗಳಲ್ಲಿ ಮಾಡಬಾರದ್ದನ್ನು ಮಾಡಿದ್ರು ಜನ. ತಾನು ಬೆಳೆಯಬೇಕಾದ ರೀತಿಯನ್ನು ಬಿಟ್ಬಿಟ್ಟು ಬೇಡವಾದ್ದನ್ನೆಲ್ಲ ಕಲ್ತ್ಕೊಂಡು ಅಧರ್ಮ ಮಾರ್ಗದಲ್ಲಿ ನಡೆಯೋಕ್ಕೆ ಶುರು ಮಾಡಿದಾಗ ಆ ನಾಗರಿಕತೆಗಳನ್ನು ಮುಳುಗಿಸಿದ್ರು ಅಂತ ಹೇಳ್ತಾರೆ. ಅವರು ಪೂರ್ತಿ ನಾಗರಿಕತೆಗಳನ್ನು ಹೇಳಲಿಕ್ಕೆ ಏನು ಬರಲ್ಲ, ನಾನು ಇಷ್ಟು ಉದಾಹರಣೆಯನ್ನು ಮಾತ್ರ ಕೊಡ್ತೀನಿ ಅಂತ ಬೆಸೆಂಟ್ರು ಹೇಳ್ತಾರೆ. ಹೀಗೆ ತಪ್ಪು ದಾರಿ ಹಿಡ್ಕೊಂಡು ಕ್ಷೀಣವಾಗುತ್ತಾ ಬಂದ ಮೇಲೆ ಆ ನಾಗರಿಕತೆಯನ್ನು ಮುಳುಗಿಸ್ಬಿಟ್ರು. ಆರ್ಯನರಲ್ಲೂ ಕೂಡ ಅದೇ ಆಗ್ತಾ ಇರೋದನ್ನು ನಾವೀಗ ನೋಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಅವರು ವರ್ಣಗಳನ್ನು ವಿವರಿಸ್ತಾ ಹೇಳ್ತಾರೆ ಮಹರ್ಷಿಗಳು. ನಾವು ಒಬ್ಬ ಬ್ರಾಹ್ಮಣನಾದವನು ಏನು ಮಾಡಬೇಕಾಗಿತ್ತು, ಆ ವರ್ಣಗಳ ಬಗ್ಗೆ ಅವ್ರು ಹೇಳೋದು, ಬ್ರಾಹ್ಮಣ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದ. ತಾನು ಜ್ಞಾನವನ್ನು ಪಡ್ಕೊಳ್ಳೋದು, ಅಧ್ಯಯನ ಮಾಡೋದು, ಇತರರಿಗೆ ಜ್ಞಾನವನ್ನು ಕೊಡೋದು. ಆದರೆ ಬರ್ತಾ ಬರ್ತಾ ಏನಾಯಿತು, ನಮ್ಮ ಭಾರತ ದೇಶದಲ್ಲಿ ನಾವು ನೋಡೋ ಹಾಗೆ ಆ ಅಧ್ಯಯನವನ್ನು ಬಿಟ್ಟು ಅವ್ರಿಗೂ ಕೂಡ ಇತರರ ಹಾಗೆ ಪ್ರಾಪಂಚಿಕತೆಯಲ್ಲಿ ಆಸಕ್ತಿ ಹುಟ್ಟಿತು. ತಾನೂ ಕೂಡ ಆಸ್ತಿ ಮಾಡಬೇಕು ಅಥವಾ ಅಧಿಕಾರದಲ್ಲಿ ಇರಬೇಕು, ತಾನು ಒಳ್ಳೆಯ ಒಂದು ಬಂಗಲೆಯಲ್ಲಿ ವಾಸ ಮಾಡಬೇಕು ಅಥವಾ ತಾನು ಅಧಿಕಾರದಿಂದ ಎಲ್ಲರಿಗಿಂತ ಹೆಚ್ಚಾಗಿ ಇರಬೇಕು ಅನ್ನೋ ಕಾರಣದಿಂದ ಬ್ರಾಹ್ಮಣ ತನ್ನ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟ. ಆ ಒಂದೇ ಒಂದು ವರ್ಣ ಕೆಳಗೆ ಬಿದ್ದ ಮೇಲೆ ಎಲ್ಲರೂ ಕೂಡ ಅದೇ ದಾರಿಯನ್ನು ಹಿಡ್ಕೊಂಡು ನಮ್ಮ ಭಾರತದ ಸ್ಥಿತಿ ಏನಾಯಿತು ಅನ್ನೋದನ್ನು ಬೆಸೆಂಟ್ರು ಹೇಳ್ತಾರೆ. ಒಂದಲ್ಲ, ಒಬ್ಬೊಬ್ಬರೂ ಕೂಡ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವಾಗ ಅದು ಹೇಗೆ ಪತನವಾಗುತ್ತೆ ಅನ್ನೋದಕ್ಕೆ ನಾವು ಎಷ್ಟೆಲ್ಲ ಅಡಿಯಾಳಿಗಳಾಗ್ಬಿಟ್ವಿ. ನಮ್ಮಲ್ಲಿದ್ದಂಥ ಎಂಥ ಒಳ್ಳೆಯ ಗ್ರಂಥಗಳ ಅಧ್ಯಯನ ಇತ್ತು. ಆ ಬ್ರಾಹ್ಮಣ ವೃತ್ತಿ ಇದ್ದದ್ದು, ಆ ಜ್ಞಾನವನ್ನೆಲ್ಲ ಪಡ್ಕೊಂಡು ನಮ್ಮ ಜನಗಳಿಗೆಲ್ಲ ಕೊಟ್ಟಿದ್ದರೆ, ಋಷಿ ಮುನಿಗಳು ಕೊಟ್ಟಂಥ ಜ್ಞಾನ ಇವತ್ತು ಹೊರಗಡೆ ದೇಶಗಳಲ್ಲಿ ಅದು ಬೆಳೀತಾ ಇದೆ. ನಮ್ಮ ದೇಶದಲ್ಲೇ ಬೆಳೆದಿದ್ದರೆ ನಮ್ಮದು ಇವತ್ತು ಅಡ್ವಾನ್ಸ್ಡ್ ಕಂಟ್ರಿಗಿಂತ ಮುಂದೆ ಹೋಗಿರಬೇಕಾಗಿತ್ತು. ಅದಕ್ಕೆ ಕಾರಣ ಅವ್ರು ಹೇಳ್ತಾರೆ, ಇವೆಲ್ಲ ಪತನಕ್ಕೆ ಒಳಗಾಯಿತು ಅಂತ. ಆ ಮಾರ್ಗದರ್ಶನ ಮಹಾತ್ಮರು ಯಾವಾಗ ನಿಲ್ಲಿಸಿದ್ರೋ ಇದೆಲ್ಲ ಆಯಿತು. ಹಾಗೆ ನೋಡುವಾಗ ಅವರು ಹೇಳ್ತಾರೆ ಬೆಸೆಂಟ್ರು, ಯಾತಕ್ಕೆ ಮನುಷ್ಯ ಹೀಗೆ ಹೋದ ಅಂತ ಹೇಳಿದರೆ, ಅವ್ರ ಸಹಾಯವನ್ನು ಹಿಂತೆಗೊಂಡ ತಕ್ಷಣ ತಾನು ಮಾಡಬೇಕಾದ ಕರ್ತವ್ಯಗಳನ್ನು ಬಿಟ್ಟುಬಿಟ್ಟ. ನಮ್ಮಲ್ಲಿ ಎಷ್ಟು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದರು. ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದಕ್ಕೆ ನಮಗೆ ಪಂಚಮಹಾಯಜ್ಞಗಳನ್ನು ಕೊಟ್ಟಿದ್ದರು. ಆ ಒಂದೊಂದು ಯಜ್ಞದಲ್ಲೂ ಕೂಡ ನಮಗೆ ಹೇಗೆ ಬೆಳವಣಿಗೆ ಮಾಡ್ಕೊಳ್ಬೋದು. ಮೊದಲು ಅವರು ಹೇಳಿದರು ದೇವಯಜ್ಞ ಅಂತ ಹೇಳಿದರು. ಆ ದೇವಯಜ್ಞದಲ್ಲಿ ನಾವು ಯಾಕೆ ದೇವರನ್ನು ಪೂಜಿಸಬೇಕು, ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಆಹಾರ ಕೊಡಬೇಕಾದ್ರೆ ಮೊದಲು ಕಾರಣ ನಮಗೆ ಆಹಾರ ಬೆಳೆಯೋದೆಲ್ಲಿಂದ, ಭೂಮಿಯಿಂದ ಬರೋದು. ಆ ಭೂಮಿಯಿಂದ ಬರಬೇಕಾದ್ರೆ ಅದಕ್ಕೆ ಎಷ್ಟು ಜನರ ಸಹಾಯ ಬೇಕು. ಅದು ವರುಣನ ಸಹಾಯ ಬೇಕು, ಅಗ್ನಿಯ ಸಹಾಯ ಬೇಕು, ಅಥವಾ ಎಲ್ಲರ ದೇವತೆಗಳ ಸಹಾಯದಿಂದ ಆ ದೇವತೆಗಳಿಗೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಪ್ರಕೃತಿ ದೇವತೆಗಳು ಎಷ್ಟೊಂದು ಜನ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕಲ್ವ. ಈಗ ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂಥೇಳಿ ನಾವು ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಪೂಜೆ ಮಾಡ್ತೀವಿ. ಇನ್ನು ನಾವು ನಮ್ಗೆ ಇಷ್ಟೆಲ್ಲ ಅನುಕೂಲಗಳು ಮಾಡಿಕೊಟ್ಟಿರುವಾಗ, ನಮಗೆ ಆಹಾರವನ್ನು ಒದಗಿಸ್ಕೊಡ್ತಾರೆ, ನಮಗೆ ಗಾಳಿ ನೀರು ಇವೆಲ್ಲವನ್ನು ಕೊಡ್ತಾ ಇರುವಂಥ ದೇವತೆಗಳಿಗೆ ನಾವು ಥ್ಯಾಂಕ್ಸ್ ಹೇಳುವಂಥದ್ದು ಅದು ದೇವಯಜ್ಞ ಅಂತ ಹೇಳ್ತೀವಿ. ಅವರಿಗೆ ನಾವು ಯಜ್ಞಗಳು ಮಾಡೋ ಮೂಲಕ ನಾವು ಹವಿಸ್ಸನ್ನು ಕೊಡ್ತೀವಿ. ಆ ಬೆಂಕಿ ಅವರ ಬಾಯಿ ಅಂತ ಹೇಳ್ತಾರೆ.
ಬೆಂಕಿ ಹೇಗೆ ಅಂದರೆ ದೇವತೆಗಳ ಬಾಯಿಯ ಹಾಗೆ ನಾವು ಕೊಟ್ಟಿದ್ದನ್ನೆಲ್ಲ ತಗೊಂಡು ಅದನ್ನು ಸೂಕ್ಷ್ಮವಾಗಿ ಪರಿವರ್ತನೆ ಮಾಡಿ ಆ ದೇವತೆಗಳಿಗೆ ಆಹಾರವನ್ನು ಕೊಡುತ್ತೆ. ಅದಕ್ಕೆ ಕೃಷ್ಣ ಭಗವಂತ ಹೇಳ್ತಾನೆ, ದೇವತೆಗಳು ನೀವು ಕೂಡ ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ನೀವು ಬೆಳೀರಿ, ಅವರು ಬೆಳೀತಾರೆ ಅಂತ. ದೇವತೆಗಳು ನಮಗೆ ಆಹಾರವನ್ನು ಕೊಡ್ತಾರೆ, ನಾವು ಅವರಿಗೆ ಹವಿಸ್ಸುಗಳನ್ನು ಕೊಡ್ತೀವಿ. ಇಬ್ಬರೂ ಕೂಡ ಪರಸ್ಪರ ಸಹಾಯಗಳು ಮಾಡ್ಕೊಳ್ಳೋದ್ರಿಂದ ನಾವು ಉನ್ನತ ಮಟ್ಟಕ್ಕೆ ಬೆಳಿತೀವಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಯಾವಾಗ ಯೋಗವಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ನಾವು ಮಾಡೋ ಕೆಲಸಗಳು ಹೃದಯಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಸಲ ಹೇಳುವಾಗ ಹೇಳ್ತಾರೆ, ನಮ್ಮಲ್ಲಿ ಭಗವಂತನ ಅಂಶ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಹೃದಯವನ್ನು ತೋರಿಸ್ತೀವಿ. ಅಂದರೆ ಅಂತರಾತ್ಮನ ಸ್ಥಾನ ಹೃದಯದಲ್ಲಿದೆ ಅಂತ. ನಾವು ಹೃದಯಪೂರ್ವಕವಾಗಿ ಕೆಲಸಗಳನ್ನು ಮಾಡಿದಾಗ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಂತರಾತ್ಮನ ಆಣತಿಯಂತೆ ನಾವು ಕೆಲಸ ಮಾಡ್ತೀವಿ. ಏನು ಆದೇಶ ಕೊಡುತ್ತೋ ಇದು ಮಾಡು ಅಂತ ಹೇಳಿದಾಗ ಮಾಡ್ತೀವಿ. ನಾವು ಯಾವಾಗಲೂ ದೇಹದ ಬಗ್ಗೆನೇ ಹೆಚ್ಚು ಗಮನ ಇಡ್ತೀವಿ, ನಮ್ಮ ದೇಹ ಹೇಳಿದಾಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಾವು ಕರ್ಮವನ್ನು ಸುಮ್ಮನೆ ಮಾಡ್ತಾ ಇದ್ದೀವಿ, ಅದನ್ನು ಯೋಗವಾಗಿ ಮಾಡ್ತಾ ಇಲ್ಲ ಅಂತ. ನಿಜವಾಗಿ ನೋಡಿದ್ರೆ ನಾವೆಲ್ಲರೂ ಕೂಡ ಒಂದು ಗುಣಗಳಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಯಾತಕ್ಕೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮೆಲ್ಲರಲ್ಲೂ 3 ಗುಣಗಳು ಇದ್ದಾವೆ. ಒಂದು ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳ್ತೀವಿ. ಆ ಸತ್ವಗುಣ ಇರೋ ಅಷ್ಟೊತ್ತು ನಾವೇನು ಮಾಡ್ತೀವಿ, ಸಾತ್ವಿಕವಾಗಿ ನಡ್ಕೊಳ್ತೀವಿ, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತೀವಿ, ಇತರರಿಗೂ ಒಳ್ಳೆಯದನ್ನು ಮಾಡ್ತೀವಿ. ರಜೋಗುಣ ಬಂದಾಗ, ರಜೋಗುಣದಲ್ಲಿ ಏನಿದೆ ಅಂತ ಹೇಳಿದರೆ ಅವರು ಒಂದೊಂದು ಗುಣನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ರಜೋಗುಣದಲ್ಲಿ ನಾನು ಮುಂದೆ ಅಥವಾ ನಾನು ಸಂಪಾದನೆ ಮಾಡಬೇಕು, ನಾನು ಹೆಚ್ಚು ಹಣವಂತನಾಗಬೇಕು, ಅಧಿಕಾರ ಬರಬೇಕು, ಈ ಒಂದು ಆಸೆಗಾಗಿ ಏನು ಮಾಡ್ತೀವಿ, ಹಗಲು ರಾತ್ರಿ ದುಡಿತೀವಿ. ಆ ಹಗಲು ರಾತ್ರಿ ದುಡಿಯುವಾಗ ನಾನು ಏನು ಮಾಡ್ತೀನಿ, ಹಗಲು ರಾತ್ರಿ ದುಡಿದು ಮೈಗೆ ಕಷ್ಟ ಕೊಡ್ತೀನಿ. ಅವ್ರು ಹೇಳ್ತಾರೆ, ನೀವು ದೇಹಕ್ಕೆ ಕಷ್ಟ ಕೊಟ್ಟರೂ ಕೂಡ ಅದೇನಾಗುತ್ತೆ, ನಿಮ್ಮೊಳಗಿರೋ ದೇವನಿಗೆ ನೀವು ಕಷ್ಟ ಕೊಡ್ತಾ ಇದ್ದೀರಾ. ಅಣುವಿನಲ್ಲೂ ಭಗವಂತ ಇದ್ದಾನಲ್ಲ, ಆ ಅಣುಗಳನ್ನು ನೀವು ನೋಯಿಸ್ತಾ ಇದ್ದೀರಾ. ಅದಕ್ಕೆ ಈ 3 ಗುಣಗಳಿಗೆ ಅತೀತವಾಗಿ ಹೋಗಬೇಕು. ಹೇಳ್ತಾರೆ, ತಮೋಗುಣವನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ತಮೋಗುಣ ಅಂತ ಹೇಳಿದ್ರೆ ಸುಮ್ಮನೆ ಕೂತಿರೋದು, ಏನೂ ಬೇಡ, ಕೆಲಸ ಮಾಡೋದೇ ಬೇಡ. ಯಾತಕ್ಕೆ ನಮಗೆ ರಜೋಗುಣ ಬೆಳೆಸಬೇಕು ಅಂತ ಹೇಳಿದರೆ, ತಮೋಗುಣದಲ್ಲಿದ್ದರೆ ಸೋಮಾರಿಗಳಾಗ್ಬಿಡ್ತೀವಿ, ಕೆಲಸನೇ ಮಾಡೋದು. ಕೆಲಸನೇ ಮಾಡದೇ ಇದ್ರೂ ಏನು ಪ್ರಯೋಜನ ಇಲ್ಲ, ಕೆಲಸ ಮಾಡಬೇಕು. ನಾವು ಭಗವಂತನೇ ಕೆಲಸ ಮಾಡ್ತಾ ಇದ್ದಾನೆ, ಇನ್ನು ನಾವು ಕೂಡ ಕೆಲಸಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ನಮಗೆ ಆ ತಮೋಗುಣವನ್ನು ಹೇಗೆ ಗೆಲ್ಲಬೇಕು ಅನ್ನೋದನ್ನು ಹೇಳ್ತಾರೆ. ತಮೋಗುಣವನ್ನು ಗೆಲ್ಲಬೇಕಾದ್ರೆ ಅದಕ್ಕೆ ವಿರೋಧವಾಗಿ ನಾವು ನಡ್ಕೋಬೇಕು ಅಂತಾರೆ. ಇವತ್ತು ನಾವು ಇಲ್ಲಿಗೆ ಬರಬೇಕಾದ್ರೆ ಬೆಳಗ್ಗೆನೇ ನಾವು ಎಷ್ಟೊತ್ತಿಗೆ ಎದ್ದೇಳಬೇಕು, ಬೇಗ ಎದ್ದೇಳಬೇಕು, ಮನೆ ಕೆಲಸಗಳು ಮುಗಿಸ್ಬೇಕು, ನಾವು ಸೊಸೈಟಿಗೆ ಬರಬೇಕು ಅಂತ ಹೇಳಿದರೆ ಬೇಗ ಬೇಗ ಎದ್ದೇಳ್ತೀವಿ, ಕೆಲಸಗಳನ್ನು ಬೇಗ ಮುಗಿಸ್ತೀವಿ, ಸೊಸೈಟಿಗೆ ಬರ್ತೀವಿ ಅಲ್ವಾ. ಅಲ್ಲಿ ರಜೋಗುಣ ಕೆಲಸ ಮಾಡಬೇಕು ಸ್ವಲ್ಪ ಅಲ್ವಾ, ನಾನು ಬೇಗ ಎದ್ದೇಳಬೇಕು, ಹೋಗಬೇಕು ಅನ್ನೋದಿರಬೇಕು. ಹಾಗೆ ಇದ್ಬಿಟ್ಟಿದ್ರೆ ನಾವು ಸೋಮಾರಿಗಳಾಗಿ ಇದ್ದಿರ್ತಾ ಇದ್ವಿ. 8 ಗಂಟೆಗೆ ಎದ್ದು ನಿಧಾನಕ್ಕೆ ಸ್ನಾನ ಮಾಡಿಕೊಂಡು ನಿಧಾನಕ್ಕೆ ಮನೆ ಕೆಲಸಗಳು ಮಾಡಿಕೊಂಡು ಇರ್ತಾ ಇದ್ವಿ. ಅಂದರೆ ಆ ತಮೋಗುಣ, ರಜೋಗುಣ, ಸತ್ವಗುಣದಲ್ಲೂ ಕೂಡ ಅವ್ರು ಹೇಳ್ತಾರೆ ಅದನ್ನು ಮೀರಿ ಹೋಗಬೇಕು. ಒಳ್ಳೆಯದು ಅಂತ ಹೇಳಿ ಅಲ್ಲೇ ಕೂತ್ಕೊಳ್ಳೋ ಹಾಗಿಲ್ಲ, ಅದನ್ನು ಮೀರಿ ಮುಂದೆ ಹೋಗಬೇಕು. ನಾವು ಈ ಗುಣಗಳಿಗೆ ನಾವು ಅಧಿಕಾರಿಗಳಾಗಬೇಕು. ಆವಾಗ ನಾವು ನಮಗೆ ಬೇಕಾದ ಹಾಗೆ ಈ ಶರೀರವನ್ನು ನಾವು ದುಡಿಸ್ಕೊಳ್ಬಹುದು, ಕೆಲಸ ಮಾಡಬಹುದು ಅಂತ ಹೇಳ್ತಾರೆ. ಈ ಗುಣಗಳಿಗೆ ನಾವು ಯಜಮಾನರಾಗಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಕರ್ತವ್ಯಗಳನ್ನು ನಾವು ಬಹಳ ನಮ್ಮ ಹತೋಟಿಗೆ ತೊಗೊಂಡು ಮಾಡ್ತೀವಿ. ಯಾವ ಕೆಲಸ ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನೋದನ್ನು ವಿವೇಕದಿಂದ ತಿಳ್ಕೊಳ್ತೀವಿ. ಬೆಳೆದ ಮನುಷ್ಯ ಏನು ಮಾಡ್ತಾನೆ, ಕೆಲಸವನ್ನು ಆ ಬೆಳೆದ ಮನುಷ್ಯ ಮಾಡಿದ ಹಾಗೆ ಒಂದು ಮಗು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಬ್ಬೊಬ್ಬರದ್ದು ಬೇರೆ ಬೇರೆ ರೀತಿಯ ಕೆಲಸಗಳೇ. ಮಗುಗೆ ತಾನು ಎಷ್ಟು ಮಾಡಬೇಕು ಅಷ್ಟು ಮಾಡುತ್ತೆ, ಒಬ್ಬ ಯುವಕ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾನೆ, ಇನ್ನು ವಯಸ್ಸಾದವರು ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡ್ತಾರೆ. ಅವರು ಎಲ್ಲರೂ ಕೂಡ ನಮಗೆ ಎಟಕದೇ ಇರುವುದನ್ನು ಎಟಕಿಸ್ಕೊಳ್ತೀವಿ ಸಾಮಾನ್ಯವಾಗಿ ಅಲ್ವಾ. ನಾವು ಏನನ್ನು ಆಲ್ರೆಡಿ ಕಲ್ತಿದ್ದೀವೋ ಅದನ್ನು ಬಿಟ್ಟು ಹೊಸದನ್ನು ಕಲಿಯೋಕ್ಕೆ ಹೋಗ್ತೀವಿ. ಹೀಗೆ ಗುಣಗಳು ನಮ್ಮಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾವು ಯಾವಾಗ ಕಲಿಬೇಕು ಅಂತಿರುವಾಗ ರಜೋಗುಣ ನಮ್ಮಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ಕಲಿತಿದ್ದನ್ನು ನಾವು ಹೇಗೆ ಬಳಸಬೇಕು ಅನ್ನುವಾಗ ಸತ್ವಗುಣ ಕೆಲಸ ಮಾಡುತ್ತೆ. ನಾವು ಎಲ್ಲಿ ಕೆಲಸ ಮಾಡಬೇಕು, ನಾವು ಕಲಿತಿದ್ದನ್ನು ಎಲ್ಲಿ ಬಳಸಬೇಕು, ನಾವು ಯಾರಿಗೆ ಸಹಾಯ ಮಾಡಬೇಕು, ಇದನ್ನು ಬಳಸ್ಕೊಳ್ತಾ ಹೋಗ್ತೀವಿ. ಹೀಗೆ ನಾವು ಹೇಳ್ತಾರೆ, ನಮ್ಮಲ್ಲಿ ಗುಣಗಳಿಂದ ಪ್ರಯೋಜನ ಹೇಗಾಗುತ್ತೆ ಅಂದರೆ, ಒಬ್ಬ ವ್ಯಾಯಾಮಗಾರ ಏನು ಮಾಡ್ತಾನೆ, ಅವನು ಭಾರವಾದ ವಸ್ತುಗಳನ್ನು ಎತ್ತಿ ತನ್ನ ಮಾಂಸಖಂಡಗಳನ್ನು ಬಲಿಷ್ಠ ಮಾಡ್ಕೊಳ್ತಾನೆ. ಆ ಬಲಿಷ್ಠತೆ ಎಲ್ಲಿದೆ, ಆ ಡಂಬಲ್ಸಲ್ಲಿದೆಯಾ, ಆ ಡಂಬಲ್ಸ್ ಎತ್ತಿ ಇಳಿಸ್ತಾನಲ್ವ, ಅದರಲ್ಲಿಲ್ಲ. ಅದಿರೋದು ಹೇಗೆ ಅಂದರೆ ಅದನ್ನು ಎತ್ತೋದರಿಂದ ಅವನ ಸ್ನಾಯುಗಳಿಗೆ ಶಕ್ತಿ ಬರುತ್ತೆ. ಹಾಗೆ ರಜೋಗುಣವನ್ನು ಹಾಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ತಮೋಗುಣವನ್ನು ವಿರುದ್ಧವಾಗಿ ನಾವು ಅದನ್ನು ವಿರೋಧ ಮಾಡಿ, ನೀನು ಇವತ್ತು ಮಲ್ಕೊಳ್ಳೋ ಹಾಗಿಲ್ಲ, ಇವತ್ತು ನಿನಗೆ ಕೆಲಸ ಇದೆ ಬೇರೆ ಅಂಥೇಳಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ.
ಗುಣಗಳನ್ನು ಮೀರಿ ಹೋಗೋದು ಹೇಗೆ ಅಂತ ಹೀಗೆ ಹೇಳ್ತಾ ಬರ್ತಾರೆ. ಆಮೇಲೆ ಬೆಸೆಂಟ್ರು ಆ ತಮೋ ಗುಣಕ್ಕೆ ಸಂಬಂಧಪಟ್ಟ ದುರಭ್ಯಾಸಗಳನ್ನು ಕೂಡ ಗೆಲ್ಲೋ ಹಾಗೆ ಆಗುತ್ತೆ. ನಾವು ಯಾವಾಗ ಒಂದೊಂದು ಕಡೆಯೂ ಗಮನಿಸ್ತಾ ಹೋಗ್ತೀವೋ ನಮ್ಮಲ್ಲಿ ಬದಲಾವಣೆಗಳನ್ನು ನಾವು ತಂದ್ಕೊಳ್ತೀವಿ. ನಮ್ಮಲ್ಲಿದ್ದ 3 ಗುಣಗಳನ್ನು ಎಚ್ಚರಿಕೆಯಿಂದ ಬಳಸ್ಕೊಂಡು ನಾವು ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಆ ಕರ್ಮಯೋಗದ ಮುಖ್ಯ ಉದ್ದೇಶ ಕರ್ತವ್ಯನಿಷ್ಠರಾಗಬೇಕು ಅನ್ನೋದೇ ಹೊರತು ಬೇರೆ ಇನ್ನೇನಿಲ್ಲ. ನಾವೇನು ಹಗಲು ರಾತ್ರಿ ಕೆಲಸ ಮಾಡಿ ಸಂಪಾದನೆ ಮಾಡಿ ನಾವು ಬರೀ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ಅಥವಾ ಇನ್ನೊಬ್ಬರಿಗಿಂತ ನಾನು ಹೆಚ್ಚು ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅನ್ನೋದಕ್ಕಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಕೂಡ ನಾವು ನಮ್ಮನ್ನು ಬೆಳೆಸ್ಕೊಳ್ಳಿಕ್ಕೆ ನಿಧಾನವಾಗಿ ನಾವು ನಮ್ಮ ಕರ್ತವ್ಯಗಳನ್ನು ಯೋಗ ಮಾರ್ಗಕ್ಕೆ ಸಹಾಯ ಆಗೋ ಹಾಗೆ ಬದಲಾಯಿಸ್ಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಕರ್ತವ್ಯಗಳನ್ನು ಮಾಡೋದೇ ವಿನ ವಿಷಯಗಳ ಸುಖಗಳ ತೃಪ್ತಿಗಲ್ಲ ಅಂತ ಹೇಳ್ತಾರೆ. ಸುಖ ಪಡಬೇಕು ಅಂತಲ್ಲ ನಾವು ಕೆಲಸ ಮಾಡ್ತಾ ಇರೋದು. ಇದು ಎಲ್ಲವನ್ನೂ ಕೂಡ ನಾವು ಐಶ್ವರ್ಯ, ಅಧಿಕಾರ, ಭೋಗ, ಕೀರ್ತಿ ಇವೆಲ್ಲವನ್ನು ನಮ್ಮ ಉಪಯೋಗಕ್ಕೆ ಅಂದರೆ ಯೋಗ ಮಾರ್ಗಕ್ಕೆ, ಆಧ್ಯಾತ್ಮಿಕ ಮಾರ್ಗಕ್ಕೆ ಉಪಯೋಗ ಆಗೋ ಹಾಗೆ ಬಳಸ್ಕೊಳ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಸದಾ ಕೆಲಸ ಮಾಡೋದು ಅಂತ ಹೇಳಿದರೆ ಇದು ನಮ್ಮ ಜೀವನದ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾವು ಎಲ್ಲವನ್ನೂ ಕೂಡ ಆಧ್ಯಾತ್ಮಿಕ ಜೀವನಕ್ಕೆ ತಕ್ಕ ಶಿಕ್ಷಣವನ್ನು ಕೊಡಬೇಕು. ಪ್ರತಿಯೊಂದು ದೇಹಕ್ಕೂ ನಮ್ಮಲ್ಲಿ 3 ದೇಹಗಳು ಕೆಲಸ ಮಾಡ್ತಾ ಇದೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಸ್ಥೂಲ ದೇಹ ಕೆಲಸ ಮಾಡ್ತಾ ಇದೆ, ಒಂದು ಯೋಚನೆಗಳಲ್ಲಿ ಮನೋದೇಹ ಕೆಲಸ ಮಾಡ್ತಾ ಇದೆ, ಆಮೇಲೆ ಬುದ್ಧಿ ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇರಬಹುದು, ಆಗಾಗ ಮಾಡುತ್ತೆ. ಯಾಗ ವಿಜ್ಞಾನಿಗಳು, ಈ ಕಲಾವಿದರು ಎಲ್ಲ ಕೂಡ ಬುದ್ಧಿನ ಉಪಯೋಗಿಸಿ ಮಾಡ್ತಾರೆ ಅಂತ ಅಲ್ವಾ. ನಾವಿನ್ನೂ ಆ ಮಟ್ಟಕ್ಕೆ ಬೆಳೆದಿಲ್ವೇನೋ, ಆದರೆ ಬೆಳೀತಾ ಕೆಲವರು ನಮ್ಮಲ್ಲಿ ಬೆಳೆದಿರಬಹುದು. ಹೇಳಿದ್ರೆ ನಮ್ಮಲ್ಲಿ ಬೆಳೆದಂಥವರು ಇದ್ದಾರೆ, ಬೆಳೀತಾ ಇರೋರು ಇದ್ದಾರೆ. ಇವರೆಲ್ಲರೂ ಕೂಡ ಹೇಗೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಆನಿ ಬೆಸೆಂಟ್ ಹೇಳ್ತಾರೆ. ಪ್ರತಿದಿನ ನಮಗೆ ಯಾಕೆ ನಮ್ಮ ಹಿರಿಯರು ಕೆಲವು ವಿಧಿಗಳನ್ನು ವಿಧಿಸಿದ್ರು ಅಲ್ವಾ. ಆ ಯಜ್ಞಗಳನ್ನು ಮಾಡೋಕ್ಕೆ ಹೇಳಿದರು, ದೇವಯಜ್ಞ, ಪಿತೃಯಜ್ಞ ಮಾಡೋಕ್ಕೆ ಹೇಳಿದರು. ಪಿತೃಯಜ್ಞ ಯಾಕೆ ಮಾಡ್ತೀವಿ ಕೇಳ್ತಾಯಿದ್ರು ನಮ್ಮ ಸ್ನೇಹಿತರು ನಿನ್ನೆ. ನಾವು ಈಗ ಹಿರಿಯರಿಗೆ ಶ್ರಾದ್ದ ಅಂತ ಮಾಡ್ತೀವಿ, ಮಾಡಲೇಬೇಕಾ? ನಾವು ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಅವರನ್ನು ಈ ಭೂಲೋಕಕ್ಕೆ ಕರೆದಂಗೆ ಆಗುತ್ತಲ್ವ, ಯಾತಕ್ಕೆ ಮಾಡಬೇಕು ಅಂತ. ನಾವು ನಿಜವಾಗಲೂ ಅವರನ್ನು ಇಲ್ಲಿಗೆ ಸೆಳೆಯೋ ಉದ್ದೇಶ ಅಲ್ಲ. ನಾವೇನು ಮಾಡಬೇಕು, ನಮ್ಮ ಕೆಳಗಿದ್ದಾರಲ್ಲ ಇನ್ನು ಬೆಳೀತಾ ಇರುವಂಥ ಪೀಳಿಗೆ ಅವರಿಗೆ ತೋರಿಸ್ಬೇಕು. ಈ ಹಿರಿಯರು ನಾವು ಬರೋಕ್ಕೆ ಮುಂಚೆ ಇದನ್ನೆಲ್ಲ ನಮಗೆ ಹಸನು ಮಾಡಿಕೊಟ್ಟಿಲ್ವ, ಎಲ್ಲರ ಪ್ರಕೃತಿಯನ್ನು ಉಳಿಸ್ಕೊಟ್ಟಿಲ್ವ, ಅಥವಾ ನಮ್ಮನ್ನೆಲ್ಲ ಸಹನೆಯಿಂದ ಬೆಳೆಸಿ ನಮ್ಮನ್ನು ದೊಡ್ಡವ್ರನ್ನ ಮಾಡಿಲ್ವ? ಅದರಲ್ಲಿ ಅವ್ರ ಕರ್ತವ್ಯ ಎಷ್ಟಿದೆ, ಅವರ ಕೆಲಸ ಎಷ್ಟಿದೆ, ಅದನ್ನು ನಾವು ಸ್ಮರಿಸ್ಕೊಳ್ಳೋದು ತಪ್ಪ. ಅದನ್ನು ನಾವು ಸ್ಮರಿಸ್ಕೊಳ್ಳೋದಕ್ಕೋಸ್ಕರ ಪಿತೃಯಜ್ಞಗಳನ್ನು ಮಾಡ್ತೀವಿ. ಅಂದರೆ ನಮ್ಮ ಮುಂದಿನವರು ಕೂಡ ಆ ಹಿರಿಯರನ್ನು ಗೌರವಿಸಬೇಕು. ನಮಗೋಸ್ಕರ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ, ನಮಗೋಸ್ಕರ ಅವರು ಎಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ. ನಾವು ಮುಂದೆ ನಮ್ಮ ಮಕ್ಕಳಿಗೂ ಅದನ್ನು ಮಾಡಬೇಕು, ತ್ಯಾಗ ಅಂತ ಮಾಡಬೇಕಲ್ವ. ನಾವು ಏನು ಪಡ್ಕೊಂಡಿದ್ದೀವೋ ನಮ್ಮ ಪಿತೃಗಳಿಂದ ಅದನ್ನು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗಬೇಕು. ಇದೆಲ್ಲನೂ ಕೂಡ ಹಂತ ಹಂತವಾಗಿ ನಾವು ಮಾಡ್ತಾ ಹೋಗಬೇಕು. ಇದು ನಾವು ಋಣವನ್ನು ತೀರಿಸುವ ಮಾರ್ಗ ಅಂತ ಹೇಳ್ತಾರೆ. ಆಮೇಲೆ ಋಷಿಯಜ್ಞ ಅಂತ ಕೊಟ್ಟರು. ಋಷಿಯಜ್ಞ ಯಾಕೆ ಕೊಟ್ಟರು ಅಂತ ಹೇಳಿದರೆ, ನಾವು ಈ ಆತ್ಮಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ ಇವತ್ತು. ಎಲ್ಲಿಂದ ಬಂತು ಈ ಆತ್ಮಜ್ಞಾನ? ನಮಗೆ ಗ್ರಂಥಗಳಿಂದ, ಋಷಿಮುನಿಗಳಿಂದ ಬಂದದ್ದು. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ವ, ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಲ್ವ. ಅದಕ್ಕೆ ನಾವು ತಿಳ್ಕೊಂಡಂತಹ ಈ ಜ್ಞಾನವನ್ನು ಇತರರಿಗೆ ಕೊಡುವಂಥದ್ದು, ನಾವು ಇದನ್ನು ಅನುಸರಿಸಿಕೊಂಡು ನಾವು ಉನ್ನತ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು, ಇದು ನಾವು ಋಷಿಗಳಿಗೆ ಕೊಡ್ತಕ್ಕಂಥ ಯಜ್ಞ ಅಂತ ಹೇಳಿ. ಈ ಋಣಗಳನ್ನೆಲ್ಲ ನಾವು ಈ ಯಜ್ಞಗಳ ಮೂಲಕ ತೀರಿಸೋದು ಯಾಕೆ ವಿಧಿಸಿದ್ರು ಅಂತ ಹೇಳಿದರೆ, ನಮ್ಮ ಕರ್ಮಗಳನ್ನು ಪರಿಶುದ್ಧ ಮಾಡ್ಕೊಳ್ಳೋದು ಹೀಗೆ ನಾವು. ಆಮೇಲೆ ಮನುಷ್ಯ ಯಜ್ಞ ಅಂತ ಹೇಳಿದರು. ಮನುಷ್ಯ ಯಜ್ಞ ಅಂತ ಹೇಳಿದರೆ ಯಾರಾದರೂ ಹಸಿದು ಬಂದವನಿಗೆ ನಾವು ಊಟ ಕೊಡುವಂಥದ್ದು. ಅದು ಹಿಂದೆಯಿಂದ ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದರು. ಆವಾಗೆಲ್ಲ ಈಗಿನ ಹಾಗೆ ಹೋಟೆಲ್ಗಳು ಇರಲಿಲ್ಲ, ಧರ್ಮಛತ್ರಗಳು ಕೂಡ ಕಡಿಮೆನೇ ಇದ್ದದ್ದು. ಆ ಥರ ಬಂದಾಗ ಒಬ್ಬ ವ್ಯಕ್ತಿಗೆ ಊಟವನ್ನು ಕೊಡೋದು ಯಾಕೆ ಕೊಡ್ತೀವಿ ಅಂದರೆ, ಅವನಲ್ಲಿ ಪರಮಾತ್ಮನನ್ನು ನಾವು ಕಾಣಬೇಕು. ಒಬ್ಬ ಮನುಷ್ಯನಿಗೆ ಕೊಟ್ಟದ್ದು ಇಡೀ ಮಾನವ ಕೋಟಿಯನ್ನು ಬೆಳಗತ್ತೆ ಅಂತ ಹೇಳಿದರು. ಅತಿಥಿ ದೇವೋಭವ ಅಂತ ಹೇಳಿದರು. ಆ ಊಟದ ಸಮಯಕ್ಕೆ ಯಾವ ಅತಿಥಿ ಬರ್ತಾನೋ ಅವರನ್ನು ದೇವರನ್ನ ಹಾಗೆ ಕಾಣುವ ಅಂತ ಹೇಳಿದರು ನಮ್ಮ ಹಿರಿಯರು. ಅಂದರೆ ಅದರಲ್ಲಿ ಎಲ್ಲದರಲ್ಲೂ ನಾವು ದೇವನ ಅಂಶವನ್ನು ಕಾಣೋದು ಹೀಗೆ. ಮತ್ತು ಭೂತಯಜ್ಞ ಅಂತ ಮಾಡಿ, ಭೂತಯಜ್ಞ ಅಂತ ಮಾಡಿದಾಗ ನಾವು ಪ್ರಾಣಿಗಳಿಗೆ ಸ್ವಲ್ಪ ಅಂಶವನ್ನು, ಊಟವನ್ನು ಕೊಡೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ಪ್ರಾಣಿಗಳಿಗೆ ಸಹಾಯ ಮಾಡೋದು. ಅವುಗಳಿಗೆ ಏನಾದರೂ ತೊಂದರೆ ಆಗಿದ್ದಾಗ ನಾವು ಅವುಗಳಿಗೆ ಸಹಾಯವನ್ನು ಕೊಡುವಂಥದ್ದು, ಅವುಗಳನ್ನು ನಮ್ಮ ಹಿತಕ್ಕಾಗಿ ಬಳಸ್ಕೊಳ್ಳದೇ ಇರುವಂಥದ್ದು. ಈಗ ಕುದುರೆಗಳನ್ನು ನೋಡಿ ನಮಗೋಸ್ಕರ ಬಳಸ್ಕೊಳ್ಳೋದು, ಜೂಜಾಟಕ್ಕೆ ಬಳಸ್ಕೊಳ್ಳೋದು, ಕೋಳಿಗಳನ್ನು ಆಟ ಆಡಿ ಸಂಭ್ರಮ ಪಡೋದು, ಇದೆಲ್ಲ ನಾವು ಮಾಡಬೇಕಾಗಿರೋದು. ಭೂತಯಜ್ಞ ಅಂತ ಹೇಳಿದರೆ ಅವುಗಳ ಬೆಳವಣಿಗೆಗೆ ನಾವು ಸಹಾಯ ಮಾಡಬೇಕು.
ಒಂದು ಪ್ರಾಣಿ ಬೆಳಿಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಹಿಂದೆ ಅದರೊಳಗಿರುವ ದೈವ ಅಂಶವನ್ನು ನಾವು ಕಂಡಾಗ ಮಾತ್ರ ಅದನ್ನು ಬೆಳೆಯೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಇಲ್ಲದೇ ಇದ್ದರೆ ಅದನ್ನು ನಾವು ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ತೀವಿ. ಅದು ತಪ್ಪು ಅಂತ ಹೇಳ್ತಾರೆ. ಇಂಥವೆಲ್ಲವನ್ನೂ ಕೂಡ ನಾವು ಈ ಯಜ್ಞಗಳನ್ನು ನಮಗೆ ಕೊಟ್ಟಿರೋ ಉದ್ದೇಶ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾ ನಾವು ಈ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅನ್ನೋದಕ್ಕೋಸ್ಕರ. ಹೀಗೆ ಮನುಷ್ಯ ತನ್ನ ಶಕ್ತಿ ವಿಶೇಷಗಳನ್ನು, ತನ್ನ ಸರ್ವಸ್ವವನ್ನು ಆತ್ಮಸಂತೋಷದಿಂದ ಮಾಡಬೇಕು ಅಲ್ವಾ. ಈಗ ಯಾರೋ ವಿಧಿಸಿದರು, ಈಗ ದೊಡ್ಡವರು ಮಾಡಿದರು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಅಲ್ಲ. ವಿವೇಕದಿಂದ ನಾವು ತಿಳ್ಕೊಳ್ಬೇಕು, ಯಾತಕ್ಕೆ ಇದನ್ನೆಲ್ಲ ಮಾಡಿದರು. ಇದನ್ನು ಮಾಡೋದರಿಂದ ನನ್ನ ಬೆಳವಣಿಗೆ ಆಗೋದಲ್ಲ, ನನ್ನ ಜೊತೆಗೆ ನಾನು ಇತರರನ್ನು ಕೂಡ ಬೆಳೆಸುವಂಥ ಅವಕಾಶ ಇದೆ. ಇದು ಪೂರ್ತ ಇದ್ದ ಪಾಠವನ್ನು ಕರ್ಮಯೋಗದಲ್ಲಿ ಮನುಷ್ಯ ಕಲಿತುಕೊಂಡು ಅತ್ತುತ್ತ ತುದಿಯನ್ನು ಮುಟ್ತಾನೆ ಅಂತ ಹೇಳಿದರು. ಇದಕ್ಕಾಗಿ ನಮಗೆಲ್ಲ ವಿಧಾಯಕ ಮಾಡಿರುವ ಈ 5 ಯಜ್ಞಗಳನ್ನು ನೋಡಿದ್ವಿ. ನಾವು ಯಜ್ಞ ಕರ್ಮಗಳನ್ನು ಮಾಡಿದ್ಮೇಲೆ ಅಷ್ಟಕ್ಕೆ ನಿಂತ್ಕೊಳ್ಳೋ ಹಾಗಿಲ್ಲ, ಇನ್ನೂ ಮುಂದಕ್ಕೆ ಹೋಗಬೇಕು. ಯಜ್ಞ ಕರ್ಮಗಳನ್ನು ಮಾಡಿ ಆಯಿತು, ನಾವು ಭೂತಕರ್ಮ ಮಾಡಿದ್ವಿ, ಮನುಷ್ಯ ಕರ್ಮ ಯಜ್ಞ ಮಾಡಿದ್ವಿ, ದೇವಯಜ್ಞ ಮಾಡಿದ್ವಿ, ಪಿತೃಯಜ್ಞ ಮಾಡಿದ್ವಿ. ಈ ಎಲ್ಲ ಕೂಡ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ನಮ್ಮಲ್ಲಿರೋ ಶಕ್ತಿ ವಿಶೇಷಗಳನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಅದನ್ನು ಹೇಳ್ತಾ ಅವರು ಮುಂದಕ್ಕೆ ಹೇಳ್ತಾರೆ. ವರ್ಣಗಳನ್ನು ವಿವರಿಸ್ತಾ ಹೋಗ್ತಾರೆ. ನಮಗೆ ಈ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇವೆಲ್ಲವನ್ನು ಪ್ರತಿಯೊಬ್ಬನು ಕೂಡ ಅವನವನ ಕರ್ತವ್ಯವನ್ನು ಅವನು ನಿರ್ವಹಿಸಬೇಕು. ಹೇಗೆ ಅಂತ ನಾಗಲೇ ಹೇಳಿದಲ್ಲ, ಬ್ರಾಹ್ಮಣ ಜ್ಞಾನವನ್ನು ಕೊಡಬೇಕಾದವನು ಯಾವಾಗ ನಿಲ್ಲಿಸಿಬಿಟ್ನೋ, ತನ್ನ ಸ್ವಂತ ಸುಖದ ಕಡೆ ಗಮನ ಕೊಟ್ಟನೋ ಅವನ ಪತನವಾಗೋಯಿತು. ಅವನ ಹಿಂದೆಯೇ ಇಡೀ ಜನಾಂಗ ಪತನವಾಗೋಯಿತು. ಅದರ ಹಿಂದೆ ಎಲ್ಲರ ಒಬ್ಬರಿಂದ ಒಬ್ಬರಿಗೆ ಚೈನ್ ರಿಯಾಕ್ಷನು. ಒಬ್ಬರು ಮಾಡಿದಾಗ ತಪ್ಪು ಎಲ್ರಿಗೂ ಅದು ಬರುತ್ತೆ. ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರೆ. ಯಾರು ದಾರಿ ತೋರಿಸ್ಬೇಕಾದವರೇ ದಾರಿ ತಪ್ಪು ಹೋಗ್ತಾರೋ ಬೇರೆಯವರು ಕೂಡ ಅವರ ದಾರಿಯನ್ನೇ ಹಿಡಿದು ಅದು ಅಧೋಗತಿಗೆ ಕಾರಣ ಆಗುತ್ತೆ ಅಂತ. ಮನುಷ್ಯ ಹೀಗೆ ಯಜ್ಞ ಕರ್ಮಗಳ ಮೂಲಕ ತನ್ನ ಅಂತರಂಗಿಕ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ, ಆಧ್ಯಾತ್ಮಿಕ ಸತ್ಯಗಳನ್ನು ಕಲಿತಾ ಹೋಗ್ತಾನೆ. ಇದು ಮೊದಲ ಹೆಜ್ಜೆಗಳು ಅಂತ ಯಾಕೆ ಹೇಳಿದರೆ, ಇಲ್ಲಿಂದ ನಾವು ಶುರು ಮಾಡಬೇಕು. ಯಾಕಂದರೆ ಒಂದೇ ಸಲಿಗೆ ನಾವು ಯೋಗಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಸನ್ಯಾಸತ್ವನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಕುಟುಂಬದಲ್ಲೇ ಇದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು. ಮೊದಲು ನಾವು ಯಾವ ಕುಟುಂಬದಲ್ಲಿ ಜನಿಸಿರ್ತೀವೋ ಆ ಕುಟುಂಬಕ್ಕೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ನಂತರ ನಮ್ಮ ಜನಾಂಗಕ್ಕೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ, ಮುಂದಕ್ಕೆ ನಾವು ಆ ಸಹಾಯವನ್ನು ಬೆಳೆಸ್ಕೊಳ್ತಾ ಹೋಗಬೇಕು, ಉನ್ನತ ಮಟ್ಟಕ್ಕೆ ಬೆಳೆಸ್ತಾ ಹೋಗುವಂಥದ್ದು. ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲೂ ಇರೋ ಪ್ರಪಂಚಕ್ಕೆ ಯಾವ ರೀತಿ ಸೇವೆ ಸಲ್ಲಿಸಬೇಕು ಅನ್ನೋದು ಅವನ ಹುಟ್ಟು ನಿರ್ಧರಿಸುತ್ತೆ ಅಂತ ಹೇಳ್ತಾರೆ. ನಾವು ಎಲ್ಲೆಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹುಟ್ಟಿದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ಜನಾಂಗದಲ್ಲಿ ನಾವು ಸಹಾಯ ಮಾಡಬೇಕು ಅಲ್ಲೇ ಹುಟ್ಟಿದ್ದೀವಿ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಸ್ವಧರ್ಮೇ ನಿಧನಂ ಶ್ರೇಯಃ ಅಂತ. ನಮಗಾಗದೇ ಇರೋ ಕೆಲಸಗಳನ್ನು ನಾವು ಮಾಡೋ ಅಗತ್ಯ ಇಲ್ಲ. ನಾವು ಎಲ್ಲಿ ಹುಟ್ಟಿದ್ದೀವೋ, ಎಲ್ಲಿ ನಾವು ಸಹಾಯ ಮಾಡಬೇಕಾಗಿದೆಯೋ ಅಲ್ಲೇ ನಾವು ಮಾಡೋಕ್ಕೆ ಶುರು ಮಾಡಬೇಕು. ಈಗ ನನಗೆ ಬೆಂಗಳೂರು ಸಿಟಿ ಲಾಡ್ಜಲ್ಲಿ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಪ್ಪ. ಇಲ್ಲಿ ಮಾತಾಡೋದು ಬಿಟ್ಟು ನಾನು ಏನು ಯೋಚನೆ ಮಾಡಬೇಕು, ನಾನು ಅಡಿಯಾರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಅಥವಾ ನಾನು ಇನ್ನೊಂದು ಕಡೆ ಹೋಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನೆಲ್ಲ ಉತ್ತರಾಖಂಡಕ್ಕೆ ಹೋಗಬೇಕು ಅಂತ ಆಸೆ ಇದೆ, ಅಲ್ಲಿ ಹೋಗಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಹೀಗೆಲ್ಲ ಯೋಚನೆಗಳು ಬರುತ್ತೆ. ಆದರೆ ನನ್ನ ಕರ್ತವ್ಯ ಎಲ್ಲಿದೆ, ಇದನ್ನು ನಾನು ನಿಭಾಯಿಸಿದಾಗ ಅವು ತಾನಾಗೇ ಬರುತ್ತೆ. ಅವ್ರು ಹೇಳಿದರು, ಈ ಪಂಚಮಹಾಯಜ್ಞಗಳನ್ನು ಸಾಧಾರಣ ಮನುಷ್ಯನಿಗೆ ವಿಧಿಸಿದ್ದು ಯಾಕೆ ಅಂತ ಹೇಳಿದರೆ, ಅವನು ಒಂದು ಸಲ ಉನ್ನತ ಮಟ್ಟಕ್ಕೆ ಹೋಗಬಹುದು. ಅವನು ಒಬ್ಬ ಜೀವನ್ಮುಕ್ತನ ಸಂದರ್ಭ ಬಂದಾಗ, ಅವನು ಇವೆಲ್ಲವನ್ನು ಮೀರಿ ಮುಂದೆ ಹೋದಾಗ ಅವನಿಗೆ ಈ ಕರ್ತವ್ಯಗಳನ್ನು ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಎಲ್ಲಿವರೆಗೂ ಈ ಪಂಚಯಜ್ಞಗಳನ್ನು ಮಾಡಬೇಕು ಅಂತ ಹೇಳಿದರೆ, ಸಾಮಾನ್ಯ ಮನುಷ್ಯರಾಗಿರುವಾಗ ನಮ್ಮ ಕೈಲಿ ಸಾಧ್ಯ ಆದಷ್ಟು ಮಾಡ್ತಾ ಹೋಗ್ತೀವಿ. ಒಂದು ಹಂತಕ್ಕೆ ಬಂದಾಗ ಅವನಿಗೆ ಅವೆಲ್ಲ ಬಿಟ್ಟು ಅವನು ಯಾವುದೋ ಒಂದು ಬೋಧನೆ ಕೆಲಸವನ್ನು ಇಟ್ಕೊಂಡಿರ್ತಾನೆ. ಅವನಿಗೆ ಆವಾಗ ಈ ಯಜ್ಞ ಕರ್ಮಗಳನ್ನೆಲ್ಲ ಮಾಡಬೇಕು, ತಾನು ಏನು ದೈವಯಜ್ಞ, ಭೂತಯಜ್ಞ ಅಥವಾ ಈ ಪಿತೃಯಜ್ಞ ಇವೆಲ್ಲ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲದೇ ಇರಬಹುದು ಅಂತ ಹೇಳ್ತಾರೆ. ಆ ಹಂತವನ್ನು ಮೀರಿ ಅವನು ಬೆಳೆದಾಗ ಅವನಿಗೆ ಇದು ಯಾವುದು ಅವಶ್ಯಕತೆ ಇಲ್ಲ. ಈಗ ಜೀವನ್ಮುಕ್ತರು ಇವೆಲ್ಲ ಮಾಡಬೇಕು ಅಂತ ಏನಿಲ್ಲ, ಅವ್ರ ಕೆಲಸ ಏನಿದೆಯೋ ಅದನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಅಂತಹ ಒಂದು ಸ್ಥಿತಿ ಬರೋವರೆಗೂ ಕೂಡ ನಾವು ಈ ಯಜ್ಞಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಮಾಡುವಾಗ ಅವ್ರು ಹೇಳಿದರು, ನಮ್ಮ ಸ್ವಂತಕ್ಕೋಸ್ಕರ ಅಂತ ಯಾವುದನ್ನು ಮಾಡಬಾರ್ದು, ಸ್ವಾರ್ಥಕ್ಕೆ ನನಗೋಸ್ಕರ ಅಂತ ಯಾವುದು ನಾವು ಮಾಡಿದರೆ ಅದರಿಂದ ನಾವು ಮುಂದೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ಮಾಡೋದು ಹಾಗೇ, ನಮ್ಮ ಮಕ್ಕಳಿಗೋಸ್ಕರ ಮಾಡ್ತೀವಿ, ಮೊದಲು ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ತೀವಿ, ನಮ್ಮ ಪತಿಗೋಸ್ಕರ, ಪತ್ನಿಗೋಸ್ಕರ ಇವನ್ನೆಲ್ಲ ಮಾಡ್ತಾ ಬರ್ತೀವಿ. ಆಮೇಲೆ ಒಂದು ಹಂತ ಬಂದಾಗ ಇದರಿಂದ ಮುಂದೆ ಹೋಗಬೇಕು, ಆವಾಗ ನಮಗೆ ಸಮಾಜ ಕಾರ್ಯಗಳು ನೆನಪಾಗುತ್ತೆ, ಸಮಾಜವನ್ನು ಬೆಳೆಸಬೇಕು, ಸಮಾಜದ ಋಣಗಳು ನೆನಪಾಗುತ್ತೆ. ನಾವು ಎಷ್ಟು ಜನರಿಂದ ಋಣವನ್ನು ತೊಗೊಂಡಿದ್ದೀವಿ, ಗುರುಗಳಿಂದ ಪಾಠ ಹೇಳಿಸ್ಕೊಂಡಿದ್ದೀವಿ, ಅಥವಾ ಇನ್ನೊಬ್ಬರಿಂದ ನಾವು ಸಹಾಯನ ತೊಗೊಂಡಿದ್ದೀವಿ, ಅವ್ರಿಗೆಲ್ರಿಗೂ ನಾವು ಸಹಾಯ ಮಾಡಬೇಕಲ್ವ ಅನ್ನೋ ಉನ್ನತ ಜ್ಞಾನ ಅವನಿಗೆ ಬರುತ್ತೆ. ಮೊದಲು ಸ್ವಾರ್ಥಕ್ಕೆ ಮಾಡಿದ್ರೂ ಕೂಡ ಬರ್ತಾ ಬರ್ತಾ ಅದು ಉನ್ನತ ಮಟ್ಟಕ್ಕೆ ಏರುತ್ತೆ ಅಂತ ಹೇಳ್ತಾರೆ.
ಹೀಗೆ ಮಾಡ್ತಾ ಮಾಡ್ತಾ ಅವನ ದೃಷ್ಟಿ ಎಲ್ಲಿ ಬರುತ್ತೆ ಅವ್ರು ಹೇಳ್ತಾರೆ, ಇವುಗಳನ್ನು ಮಾಡ್ತಾ ಬಂದರೆ ಜನರು ಸತ್ತ ಮೇಲೆ ಸ್ವರ್ಗ ಸುಖವನ್ನು ಹೊಂದಬಹುದು ಅನ್ನೋ ಭರವಸೆಯನ್ನು ನಮಗೆ ಹಿರಿಯರು ಕೊಟ್ಬಿಟ್ಟು ಹೋದರು. ನೀನು ಇದು ಮಾಡಿದ್ರೆ ಅಪ್ಪ ನಿನಗೆ ಮೋಕ್ಷ ಸಿಗುತ್ತೆ, ನೀನು ಹೀಗೆ ದೇವಿ ಯಜ್ಞ ಮಾಡಿದ್ರೆ, ಕೃಷಿ ಯಜ್ಞ ಮಾಡಿದ್ರೆ ಹೀಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟರು. ರಾಮರಾಜ್ಯ ಇತ್ತು ನಮ್ಮದು ಮುಂಚೆ, ಅಥವಾ ಆಗ ಜನಕ ಮಹಾರಾಜ ಕೂಡ ಇಂಥ ಪ್ರಜಾಹಿತ ಕಾರ್ಯಗಳನ್ನೇ ಮಾಡಿ ಅವನು ಜೀವನ್ಮುಕ್ತನಾದ ಅಂತ ಹೇಳಿದರು. ಈ ಉದಾಹರಣೆಗಳನ್ನೆಲ್ಲ ನಾವು ನೋಡಿಕೊಂಡು ಅವರ ಹಾಗೆ ನಾವು ನಿತ್ಯ ಕರ್ಮಗಳನ್ನು ನಮ್ಮ ಸ್ವಾರ್ಥ ಬಿಟ್ಟು ಮಾಡ್ತಾ ಹೋದಾಗ ನಾವು ಕೂಡ ಜನಕ ಮಹಾರಾಜನ ಹಾಗೆ, ರಾಮಕೃಷ್ಣರ ಹಾಗೆ ನಾವು ಕೂಡ ಜೀವನ್ಮುಕ್ತ ಪದವಿಯನ್ನು ಪಡಿಬಹುದು. ಅವರೆಲ್ಲರೂ ಬಂದರೂ ಕೂಡ ನಾವು ಪಾಠ ಕಲೀಲಿಲ್ಲ. ರಾಮ ಬಂದ ರಾಮರಾಜ್ಯ ತೋರಿಸಿ ಹೋದ, ಕೃಷ್ಣ ಬಂದ ಸಾಕಷ್ಟು ನಮಗೆ ಕಲಿಸ್ಕೊಟ್ಟು ಹೋದ, ಭಗವದ್ಗೀತೆಯನ್ನೇ ಹೇಳಿಬಿಟ್ಟು ಹೋದ, ಕರ್ತವ್ಯನ ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಜುನನನ್ನು ಪ್ರತಿನಿಧಿಯಾಗಿ ಇಟ್ಕೊಂಡು ನಮಗೆ ಕೆಲಸ ಕರ್ತವ್ಯ ಮಾತ್ರ ನೀನು ಮಾಡೋ, ಫಲ ನನಗೆ ಬಿಡು ಅಂತ ಹೇಳಿ. ಇದನ್ನೆಲ್ಲ ನೋಡಿದರೂ ನಾವು ಕಲಿತಾ ಇದ್ದೀವಾ ಇನ್ನೂ ಇಲ್ವಾ ಅಂತ ಹೇಳಿದರೆ ಬೆಸೆಂಟ್ರಿ ಹೇಳೋದು, ನಾವಿನ್ನೂ ಕೇಳಿಸ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ, ಇನ್ನೂ ಮಾಡೋ ಪ್ರಯತ್ನ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಆವಾಗೇ ಹೇಳಿದ್ದು ನೋಡಿ, 129 ವರ್ಷಗಳ ಹಿಂದೆ ಹೇಳಿದ್ದು ನಾವು ಇವತ್ತು ಇನ್ನೂ ಅದೇ ಕೆಲಸನೇ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಜನಾಂಗ ಬೆಳಿಬೇಕಾದ್ರೆ ಎಷ್ಟು ವರ್ಷಗಳು ತಗೊಳುತ್ತೆ ಅಂತ ಇದಕ್ಕೆ ಹೇಳೋದು. 432 ಕೋಟಿ ವರ್ಷ ಅಂತ ಹೇಳಿದರು ಒಂದು ಕಲ್ಪಕ್ಕೆ. ಆ ಕಲ್ಪದಲ್ಲಿ ನಾವು ಒಂದಿಷ್ಟು ಗುಣವನ್ನು ಬೆಳೆಸ್ಕೊಳ್ತೀವಿ ಅಷ್ಟೇ. ನಾವು ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಬೆಳೆಯೋದು ಎಷ್ಟು? ಒಂದು ರವೆಯಷ್ಟು. ಆದರೆ ಎಷ್ಟು ಜನ್ಮಗಳು ನಾವು ತಗೊಳ್ಬೇಕು ನಮ್ಮ ಕರ್ತವ್ಯಗಳನ್ನು ಮಾಡೋದನ್ನು ಪರಿಶುದ್ಧವಾಗಿ ಮಾಡಬೇಕಾದ್ರೆ ಅನ್ನೋದನ್ನು ಇಲ್ಲಿ ಬೆಸೆಂಟ್ರಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅದು ಹಾಗೆ ಹೇಳ್ತಾ ಅವರು ಕ್ಷತ್ರಿಯನಿಗೆ ಹೇಳ್ತಾರೆ, ಒಬ್ಬ ಕ್ಷತ್ರಿಯ ಆದವನು ಅವನ ಧರ್ಮ ಏನು? ಆಡಳಿತ ಮಾಡುವಂಥದ್ದು. ಈ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಟಾಗ, ಅಯ್ಯ ನೀನು ಯುದ್ಧ ಮಾಡೋದೇ ನಿನ್ನ ಕೆಲಸ, ಕ್ಷತ್ರಿಯನಾಗಿ ನೀನು ಹುಟ್ಟಿರೋದು ಯಾತಕ್ಕೆ? ನಿನ್ನ ಕರ್ತವ್ಯ ಏನು? ಇಲ್ಲಿರೋ ಜನಾಂಗವನ್ನು ರಕ್ಷಣೆ ಮಾಡಬೇಕು. ಇಲ್ಲಿ ನಿನಗೆ ಒಂದು ರಕ್ಷಣೆ ಕೆಲಸವನ್ನು ಕೊಟ್ಟಿದ್ದಾರೆ. ರಾಜನಾದವನು ಏನು ಮಾಡಬೇಕು? ತನ್ನ ಪ್ರಜೆಗಳು ಸುಖವಾಗಿರಬೇಕು, ಬೇರೆಯವರ ತುಳಿತಕ್ಕೆ ಒಳಗಾಗಬಾರ್ದು, ಅಥವಾ ಪಕ್ಕದ ಜನರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಆಗಬಾರ್ದು. ಆ ಥರ ತೊಂದರೆ ಆದಾಗ ಅವನು ಶಸ್ತ್ರವನ್ನು ಹಿಡಿಬಹುದು ಅಥವಾ ಅವನು ಹೋರಾಡಬಹುದು. ಅದು ಕ್ಷತ್ರಿಯನ ಧರ್ಮ. ಆದರೆ ಅವನು ಸ್ವಾರ್ಥಕ್ಕಲ್ಲ, ರಾಜ್ಯದ ಆಸೆಗಾಗಿ ಅಥವಾ ಅಧಿಕಾರದ ಆಸೆಗಾಗಿ ಅಥವಾ ನೆಲ ನನಗೆ ಬೇಕು, ಆ ಜಾಗ ನಮ್ಮದು, ಈ ಜಾಗ ನಮ್ಮದು ಅಂತ ಹೇಳಿ ಕಿತ್ತಾಡಕ್ಕಲ್ಲ ನಾವು ಹೋರಾಟ ಮಾಡಬೇಕಾಗಿರೋದು. ಇಲ್ಲಿ ನಾವು ಮಾಡಬೇಕಾಗಿರೋದು ಅದನ್ನು ಯಾವ ರೀತಿಯಲ್ಲಿ ನಮಗೆ ಎಷ್ಟು ಹೇಳ್ಕೊಟ್ಟಿದ್ದಾರೆ, ನಮಗೆ ಯಾವ ರೀತಿ ಬೇಕೋ, ನಮಗೆಷ್ಟು ನಮ್ಮ ಪರಿಮಿತಿ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಹೋರಾಡಬೇಕಷ್ಟೆ. ಈಗ ನಾವು ಹೋಗಿ ನಮ್ಮ ಗಡಿಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ಇದು ನಂದು ಅಂತ ಹೇಳಿದಾಗ ಆ ಪಕ್ಕದ ಗಡಿಯವರು ಬರ್ತಾರೆ ಅಲ್ವಾ? ನಮಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟು. ಕ್ಷತ್ರಿಯನ ಧರ್ಮ ತನ್ನ ಜನಕ್ಕೆ, ತನ್ನಗೆ ಕೊಟ್ಟಿರುವಂತಹ ಜನರಿಗೆ ಅವನು ರಕ್ಷಣೆಯನ್ನು ಕೊಡುವಂಥದ್ದು. ಅವರಿಗೆ ಏನಾದರೂ ತೊಂದರೆ ಆದಾಗ ಅವನು ಅದನ್ನು ಕಾಪಾಡುವಂಥದ್ದು, ಅವರಿಗೆ ಗೊಂದಲ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು. ಇದು ಕ್ಷತ್ರಿಯನ ಧರ್ಮ. ಅದು ಬಹಳ ಉತ್ತಮವಾದ ಕೆಲಸ ಅಂತ ಹೇಳ್ತಾರೆ ಬೆಸೆಂಟ್ರು. ಕ್ಷತ್ರಿಯನ ಕೆಲಸ ಬರೀ ರಾಷ್ಟ್ರವನ್ನು ಕಾಪಾಡೋದು, ಯುದ್ಧ ಮಾಡೋದು, ತನ್ನ ಜನರಿಗೆ ಮಾಡೋದು ಇಷ್ಟೇ ಅಲ್ಲ, ಅವನು ರಾಜ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡ್ತಾನೆ ಅಲ್ವಾ? ಈಗ ನಮ್ಮದಕ್ಕೋಸ್ಕರ ಎರಡು ರಾಜ್ಯಗಳವರು, 2 ದೇಶಗಳವರು ಕಿತ್ತಾಡ್ತಾ ಇದ್ದರೆ ಶಾಂತಿ ಎಲ್ಲಿರುತ್ತೆ? ನೆಮ್ಮದಿಯಾಗಿ ಬದುಕನ್ನು ನಡೆಸಲಿಕ್ಕಾಗೋದಿಲ್ಲ. ಅಂತಹ ಸಮಯದಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಕ್ಷತ್ರಿಯ ಅನ್ನೋದು ನಿಜವಾಗಲೂ ಶಾಂತಿಯನ್ನು ಕಾಪಾಡಬೇಕಾಗಿರೋದೇ ಅವನ ಧರ್ಮ ಅಂತ ಹೇಳ್ತಾರೆ. ಹೀಗೆ ಆಡಳಿತದ ಸೂತ್ರಗಳನ್ನು ಹಿಡಿದು ಅಧಿಕಾರವನ್ನು ನಿರ್ವಹಿಸಬೇಕಾದ್ರೆ ರಾಜ ಅವಶ್ಯಕವಾಗಿ ಬೇಕು. ರಾಜನ ಕೆಲಸ ಕೂಡ ಇಷ್ಟೇ, ಪ್ರಜೆಗಳನ್ನು ಸುಖವಾಗಿರೋ ಹಾಗೆ ನೋಡಿಕೊಳ್ಳುವಂಥದ್ದು. ಅಂದರೆ ಅಲ್ಲೂ ಕೂಡ ಎಷ್ಟೊಂದು ಜನ ಇದ್ದಾರೆ, ಅನಾಥರಿದ್ದಾರೆ, ಬಡವರು, ಇಂಥವರಿಗೆಲ್ಲ ಸಹಾಯವನ್ನು ಮಾಡಬೇಕು ಅಂತ. ಇನ್ನು ವೈಶ್ಯನ ಕೆಲಸ ಹೇಳ್ತಾರೆ ಆನಿ ಬೆಸೆಂಟ್ರು. ವೈಶ್ಯನಾದವನು ಏನು ಮಾಡಬೇಕು? ಧನ ಸಂಪಾದನೆ ಮಾಡೋದು ಅವನ ಕೆಲಸ ಆಗಿದ್ದರೆ ಆ ಧನವನ್ನು ಯಾವ ರೀತಿ ಕೆಲಸಗಳಿಗೆ ಅವನು ಕೊಡಬೇಕು. ಇವಾಗ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಒಂದು ಶಾಲೆ ಕಟ್ಟಿಸ್ಬೇಕು, ಜನರ ಉಪಯೋಗಕ್ಕೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು, ಇಂಥವಕ್ಕೆಲ್ಲ ಕೂಡ ತಾನು ಮುಂದೆ ಬಂದು ಆ ವೈಶ್ಯ ಸಹಾಯ ಮಾಡಬೇಕು. ಅವನು ಏನು ಖಜಾನೆಯಲ್ಲಿ ದುಡ್ಡನ್ನು ಇಟ್ಕೊಂಡಿರ್ತಾನೋ ಜನಗಳ ಉಪಯೋಗಕ್ಕೆ ಅದು ಬರಬೇಕು. ಅಂತಹ ಕೆಲಸಗಳನ್ನು ಅವನು ಮಾಡಿದಾಗ ಅವನ ಕಾರ್ಯ ಪರಿಶುದ್ಧವಾಗುತ್ತೆ ಅಂತ ಹೇಳಿದರು. ಹೀಗೆ ಎಲ್ಲರೂ ಕೂಡ ಅವರವರ ಕರ್ತವ್ಯವನ್ನು, ಇನ್ನು ಅವರು ಶೂದ್ರನ ಕರ್ತವ್ಯ ಕೂಡ ಹೇಳ್ತಾರೆ, ಬಹಳ ಮುಖ್ಯವಾದದ್ದು. ನಾವು ರಾಜ್ಯ ದೇಶಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಖಡ್ಗ ಹಿಡಿಯೋದಲ್ಲ ಅಥವಾ ಕೆಲಸ ಮಾಡೋದಲ್ಲ, ಎಲ್ಲರ ಹಿತಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಅದಕ್ಕೆ ಅವರು ಒಂದು ಉಕ್ತಿಯನ್ನು ಹೇಳ್ತಾರೆ, ನಾ ವಿಷ್ಣೋಹೋ ಪೃಥ್ವೀಪತಿ. ರಾಜ ಆದವನು ಈಶ್ವರನ ಪ್ರತಿನಿಧಿ ಅಂತೆ. ಅವರು ರಾಜ ಅಂತ ಹೇಳಿದರೆ ನಾವೆಲ್ಲಿ ಕೊಡಿಸ್ತೀವಿ? ಸಿಂಹಾಸನದ ಮೇಲೆ ಕೊಡಿಸ್ತೀವಿ. ದೇವರನ್ನು ನಾವು ಕೊಡಿಸ್ಬೇಕಾದ್ರೂ ಕೂಡ ನಾವು ಸಿಂಹಾಸನದ ಮೇಲೆ ಕೊಡಿಸೋದು.
ಆ ಪೀಠವನ್ನು ಅಲಂಕರಿಸುವಂತ ಕೇಳ್ಕೊಳ್ತೀವಿ, ದೇವಿಯನ್ನು ದೇವರನ್ನ ಅಲ್ವಾ. ಅಂಥ ರಾಜನ ಕೆಲಸ ಹೇಳ್ತಾನೆ, ಇದು ಎಲ್ರಿಗೂ ಸಿಗಬೇಕಾದಂಥ ಸಿಂಹಾಸನ, ಇದಕ್ಕೆ ಬಹಳ ಮಹತ್ವ ಇದೆ. ಇಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡಿದಾಗ ರಾಜನಾಗಬಹುದು, ಅಲ್ಲಿವರೆಗೂ ರಾಜನಾಗಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾರೆ. ಅದನ್ನು ನೀನು ಜನಗಳಿಗೆ ತಿಳಿಸ್ಕೊಡು, ಅದು ನಿಜವಾದ ರಾಜ ಮಾಡೋ ಕರ್ತವ್ಯ, ಲೋಕಹಿತಕ್ಕೋಸ್ಕರ ತಾನು ಕೆಲಸವನ್ನು ಮಾಡಬೇಕು ಅಂತ. ಆದರೆ ಇವತ್ತು ಅಧಿಕಾರದಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ನಮ್ಮ ಅಧಿಕಾರದನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇರುವಾಗ ನಮ್ಮ ಕುಟುಂಬದಲ್ಲಿ ಜನರಿಗೆ ಸಿಗುವಷ್ಟು ಆಸ್ತಿಗಳನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಈಗ ನಾವು ನೋಡ್ತಾ ಇದ್ದೀವಿ ಅದೆಲ್ಲ ಯಾಕಾಯಿತು ಅಂತ ಹೇಳಿದರೆ, ನಾವು ಲೋಕಹಿತವನ್ನು ಮರೆತು ಬಿಟ್ಟಿದ್ದೀವಿ. ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಎಷ್ಟು ಆಸ್ತಿ ಮಾಡ್ಕೊಳ್ಬೋದು, ನನ್ನ ಮಕ್ಕಳು ಎಷ್ಟು ವರ್ಷ ಸುಖವಾಗಿರಬಹುದು, ಇದನ್ನು ನಾವು ನೋಡ್ತಾ ಏನು ಮಾಡಿಬಿಟ್ಟಿದ್ದೀವಿ, ಆ ಪ್ರಪಂಚದ ಹಿತವನ್ನು ನಾವು ಮೂಲೆಗಿಟ್ಬಿಟ್ಟಿದ್ದೀವಿ. ಹೀಗೆ ಇದನ್ನೆಲ್ಲ ಯಾರು ಗುರುತಿಸಿ ಲೋಕಹಿತಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೋ ಅವನು ನಿಜವಾಗಲೂ ಕರ್ಮಯೋಗಿ ಆಗ್ತಾನೆ. ಹೇಗೆ ನಮ್ಮ ದಿನನಿತ್ಯದ ಕರ್ತವ್ಯಗಳು ಯೋಗ ಆಗತ್ತೆ ಅಂತ ಹೇಳಿದರೆ, ನಾವು ಹೃತ್ಪೂರ್ವಕವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಪರರ ಹಿತಕ್ಕೋಸ್ಕರ ಮಾಡಿದಾಗ ಅದು ಯೋಗವಾಗಿ ಪರಿಣಮಿಸುತ್ತೆ ಅಂತ. ಅಂಥವನು ನಿಜವಾಗಲೂ ಕೂಡ ಅವನ ಆತ್ಮ ಶ್ರೇಯಸ್ಸನ್ನು ಹೊಂದುತ್ತೆ ಅಂತ. ಯಾರು ತನ್ನ ಕೆಲಸಗಳನ್ನು ಕರ್ತವ್ಯಕ್ಕೋಸ್ಕರ ಇತರರ ಹಿತಕ್ಕೋಸ್ಕರ ಹೃತ್ಪೂರ್ವಕವಾಗಿ ಮಾಡ್ತಾನೋ ಅವನು ಶ್ರೇಯಸ್ಸನ್ನು ಪಡಿತಾನೆ. ಇದೇ ರೀತಿ ಎಲ್ಲರನ್ನೂ ಅವರು ಕರ್ತವ್ಯಗಳು ಹೇಳ್ತಾ ಶೂದ್ರಂದು ಹೇಳಿದ್ರು, ಶೂದ್ರ ಕೂಡ ತನ್ನ ದೇಶಹಿತಕ್ಕಾಗಿ ಶ್ರಮ ಪಡಬೇಕು. ಶೂದ್ರ ಜನಾಂಗ ಅಂತ ಹೇಳಿದರೆ ಅದು ಒಂದು ಜನಾಂಗದ ದೇಹದ ಕೈಗಳು ಅಂತ. ನಾವು ಒಂದು ಜನಾಂಗ ದೇಹ ಅಂತ ಅಂದ್ಕೊಂಡ್ರೆ ಅದು ಕೈಗಳು ಯಾರಪ್ಪ ಅಂದರೆ ಶೂದ್ರರು ಅಂತ. ಕೆಲಸ ಮಾಡೋದು ಶೂದ್ರರ ಕೆಲಸ. ಶೂದ್ರ ಆದವನು ನಾನು ಈ ಕೆಲಸ ನೀಚದ್ದು, ಇದು ಉನ್ನತವಾದದ್ದು, ಈ ಭಾವನೆ ಇಲ್ದಿರ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು. ದೇಶದ ಹಿತವನ್ನು ದೃಷ್ಟಿಯಲ್ಲಿಟ್ಕೊಂಡೇ ಅವನು ಕೂಡ ಕೆಲಸವನ್ನು ಮಾಡಬೇಕು. ಅದು ಆವಾಗ ಯೋಗವಾಗಿ ಪರಿಣಮಿಸುತ್ತೆ ಅಂತ ಹೇಳಿದರು. ಮೊದಲು ನಾವು ಸ್ವಾರ್ಥಕ್ಕಾಗಿಯೇ ಮಾಡೋದು ಅಂತ ಹೇಳಿದ್ವಿ ಇಲ್ವಾ. ಆ ಸ್ವಾರ್ಥದಿಂದ ಮಾಡುವಾಗ ನಮಗೇನು ಸಿಗುತ್ತೆ? ಸಂತೋಷ ಸಿಗಲ್ಲ, ಬರೀ ದುಃಖನೇ ಸಿಗೋದು. ನೀವು ನೋಡಿ, ನನಗೋಸ್ಕರ ಅಂತ ಮಾಡ್ತೀನಿ, ಇವಾಗ ನನಗೋಸ್ಕರ ನಾನು ಊಟ ಮಾಡಬೇಕು ಅಂತ ರೆಡಿಯಾಗಿ ಕೂತಿರ್ತೀನಿ. ಒಬ್ಬರು ಅತಿಥಿ ಬರ್ತಾರೆ, ಬಂದ ತಕ್ಷಣ ನಾವೇನು ಮಾಡ್ತೀವಿ, ಅವ್ರನ್ನ ಬಿಟ್ಟು ಊಟ ಮಾಡಲ್ಲ, ತಿನ್ನಿ ಅಂತೀವಿ. ಆಮೇಲೆ ನಾವು ಹೃತ್ಪೂರ್ವಕವಾಗಿ ಕೊಟ್ಟಿದ್ರೆ ನಮಗೆ ಬೇಜಾರಾಗಲ್ಲ. ನಾನು ತಿನ್ನಬೇಕಾಗಿತ್ತಲ್ಲ, ನನಗೆ ಹಸುವಾಗ್ತಾ ಇತ್ತು, ಇವ್ರು ಬಂದುಬಿಟ್ರು ಅಂದ್ಕೊಂಡಾಗ ಏನಾಗುತ್ತೆ, ಅದು ನಮಗೆ ದುಃಖವನ್ನೇ ತರೋದು. ಅದೇ ನಾವು ಸಂತೋಷವಾಗಿ ಕೊಟ್ಟಿದ್ದೀವಿ ಅಂದರೆ ನಮ್ಮ ಹಸುವೆ ಇರಲ್ಲ. ಆವಾಗ ನಾವು ಏನಾದರೂ ಒಂದು ನಮಗೋಸ್ಕರ ಅಲ್ಲದೆ ಮಾಡಿದಾಗ ನೀವು ಅನುಭವಿಸಿ ನೋಡಿ ಒಂದು ದಿವಸ, ಅವತ್ತಿನ್ನೂ ಆನಂದವಾಗಿರ್ತೀರ, ಹಸಿವೆ ಆಗಲ್ಲ. ಯಾರೋ ಫ್ರೆಂಡ್ ಬಂದರೆ ಇವತ್ತು ಅವ್ರಿಗೆ ಕೊಟ್ಟೆ, ನಾನು ಎಷ್ಟು ಖುಷಿ ಆಯಿತು ಅದು ಹೇಳ್ತಾರೆ ಕೆಲವರೆಲ್ಲ. ಹಸಿವು ಅನ್ನೋದೇ ಹೊರಟೋಗಿರುತ್ತೆ. ಅಂದರೆ ನಾವು ಆ ಪರೋಪಕಾರದ ಕೆಲಸಗಳನ್ನು ಮಾಡುವಾಗ ನಮ್ಮಲ್ಲಿರುವಂಥ ದೋಷಗಳು ಹೋಗ್ತವೆ, ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಕೊನೆಯ ಹಂತದಲ್ಲಿ ಏನು ಮಾಡ್ತಾನೆ ಮನುಷ್ಯ, ತನ್ನ ಸರ್ವಸ್ವವನ್ನು ಹೃತ್ಪೂರ್ವಕವಾಗಿ ಮಾಡೋದು ಕಲಿತಾನೆ. ಮೊದಲು ತನ್ನ ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಜನರಿಗೋಸ್ಕರ ಮಾಡ್ತಾ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಹೇಳ್ತಾರೆ ದಾನ. ನಮಗೆ ಯಾರೋ ಒಬ್ಬರು ಕೊಟ್ಟಿರ್ತಾರೆ ಅಂತ ಅದಷ್ಟನ್ನೇ ಹಿಂತಿರುಗಿಸಿದ್ರೆ ಅದು ದಾನ ಅಷ್ಟೇ ಆಗುತ್ತೆ. ಆದರೆ ಸಂಪೂರ್ಣವಾಗಿ ನಮ್ಮ ಸರ್ವಸ್ವವನ್ನು ಅದರಲ್ಲಿ ತುಂಬಿಕೊಟ್ಟಾಗ ಅದು ಇನ್ನೂ ಹೃತ್ಪೂರ್ವಕವಾದ ದಾನ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಂಥ ತ್ಯಾಗ ಬುದ್ಧಿ ನಮ್ಮಲ್ಲಿ ಬರಬೇಕು. ಸ್ವಲ್ಪ ಮಾಡ್ತಾ ಅದೇನಾಗಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಇವತ್ತು ಬರೀ ಸಂತೋಷ, ಆ ಸಂತೋಷ ಯಾವುದಾದ್ರೂ ಒಂದು ವಸ್ತುವಿನಿಂದ ಸಿಗುತ್ತೆ. ಆದರೆ ನಿಜವಾದ ಆನಂದ ಸಿಗಬೇಕಾದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಾಗ ಆ ಆನಂದ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಎಲ್ಲವನ್ನೂ ಕೂಡ ತ್ಯಾಗರೂಪವಾಗಿ ಸಮರ್ಪಿಸೋ ಮಟ್ಟವನ್ನು ನಾವು ಏರಿದ್ರೆ ಅದು ನಿಜವಾಗಲೂ ನಮ್ಮನ್ನು ಪರಿಶುದ್ಧವನ್ನಾಗಿ ಮಾಡಿದೆ ಅಂತ. ಒಬ್ಬ ಮನುಷ್ಯ ತನ್ನಲ್ಲಿರೋ ಸಂಪೂರ್ಣ ಸ್ವಾರ್ಥವನ್ನು ತ್ಯಾಗ ಮಾಡಿ ಅವನು ಎಂಥ ಮಟ್ಟಕ್ಕೆ ಹೋಗಬೇಕು. ಪುರಂದರದಾಸರು ಎಲ್ಲವನ್ನೂ ಬಿಟ್ಟು ಅಲ್ವಾ, ನವಕೋಟಿ ನಾರಾಯಣನಾಗಿದ್ದವರು ಎಲ್ಲವನ್ನ ಬಿಟ್ಟು ಒಂದು ಕ್ಷಣದಲ್ಲಿ ಇದ್ಯಾವುದು ಪ್ರಯೋಜನ ಇಲ್ಲ, ಇದೆಲ್ಲ ದುಃಖನೇ ಅಂತ ತಿಳಿದು ಬಿಟ್ಬಿಟ್ಟು ಹೋಗ್ಬೋದು. ಆ ಮಟ್ಟಕ್ಕೆ ನಾವು ತ್ಯಾಗವನ್ನು ಮಾಡಲಿಕ್ಕೆ ಅರ್ಹರಾಗ್ತೀವಿ. ಅಂದರೆ ಮೊದಲು ಚಿಕ್ಕದು ಮಾಡ್ತಾ ಬರಬೇಕು. ಅದು ನಾವು ಪರಿಶುದ್ಧತೆಯನ್ನು ಮಾಡ್ತಾ ಹೋಗುವಂಥದ್ದು. ಹೇಳ್ತಾರೆ, ಇಷ್ಟೆಲ್ಲ ಮಾಡಿದ್ರ ಮೇಲೂ ಕೂಡ ಶಿಷ್ಯತ್ವವನ್ನು ಪಡೆಯೋದಕ್ಕೆ ನಮ್ಮ ಇಡೀ ಜೀವಿತವೇ ಒಂದು ಸಾಧನ ರೂಪ ಅಂತ ಹೇಳ್ತಾರೆ. ನಮ್ಮ ಜೀವನ ಏನಾಗಬೇಕು, ಇದು ತ್ಯಾಗಮಯವಾಗಬೇಕು ಪೂರ್ತ. ಆವಾಗ ನಾವು ಯೋಗ ಮಾರ್ಗಕ್ಕೆ ಹೆಜ್ಜೆ ಇಡಕ್ಕೆ ನಾವು ಅರ್ಹರಾಗ್ತೀವಿ ಅಂತ ಹೇಳಿದ್ವಿ. ಹೀಗೆ ಅವರು ಅನಿಬೆಸೆಂಟ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನೀವು ಒಂದೊಂದು ವಾಕ್ಯವನ್ನು ಕೂಡ 10 ಸಲ ಓದಬೇಕು. ಹಾಗೆ ಇದೆ ಆ ಪದಗಳ ಜೋಡಣೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಾಚಪ್ಪನವರು ಕೂಡ ಕನ್ನಡದಲ್ಲಿ ಅಷ್ಟೇ ಚೆನ್ನಾಗಿ ತರ್ಜುಮೆ ಮಾಡಿದ್ದಾರೆ. ನೀವು ಆ ಶಿಷ್ಯತ್ವದ ಮಾರ್ಗ ಅಂದರೆ ದ ಪಾತ್ ಆಫ್ ಡಿಸೈಪಲ್ಶಿಪ್ನಲ್ಲಿ ಕರ್ಮಯೋಗ ಪರಿಶುದ್ಧತೆ ಅಂತ ಕೊಟ್ಟಿದ್ದಾರೆ. ಓದಿ ನೋಡಿ, ಪ್ರತಿಯೊಂದು ಕೂಡ
ನಾವು ಅನುಸರಿಸಬೇಕಾದ್ದನ್ನೇ ಕೊಟ್ಟಿದ್ದಾರೆ ಬೆಸೆಂಟ್ರು, ಬೇರೆ ಏನನ್ನೂ ಇಲ್ಲ. ನಾವು ನಿತ್ಯ ಜೀವನದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ, ಇದನ್ನು ಹೇಗೆ ಯೋಗ ಮಾರ್ಗಕ್ಕೆ ಬದಲಾಯಿಸಿಕೊಳ್ಬೇಕು, ನಾವು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಇದರಿಂದ ನಾವು ಆತ್ಮ ಸಂಯಮವನ್ನು ಕಲಿತೀವಿ. ಸ್ವಲ್ಪ ಸ್ವಲ್ಪ ತ್ಯಾಗಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ಆತ್ಮ ಸಂಯಮವನ್ನು ನಾವು ಕಲಿತ್ಕೊಳ್ತೀವಿ. ನಮ್ಮ ನೀಚ ಸ್ವಭಾವವನ್ನು ಕೆಳಗೆ ಬಿಡ್ತಾ ಹೋಗ್ತೀವಿ. ಹೇಗೆ ನಾವು ಪರಿಶುದ್ಧವಾಗಿ ನಮ್ಮ ದೇಹವನ್ನು, ಪ್ರತಿಯೊಂದು ಅಣುವನ್ನು ಕೂಡ ನಾವು ಪರಿಶುದ್ಧವಾಗಿ ಮಾಡಿಕೊಳ್ಬೇಕಾದ್ರೆ ದಿನನಿತ್ಯ ಅದಕ್ಕೆ ಒಳ್ಳೆಯ ಆಹಾರವನ್ನು ಕೊಡಬೇಕು. ನಮ್ಮ ಬುದ್ಧಿಗೆ ಒಳ್ಳೆಯ, ಮನಸ್ಸಿಗೆ ಒಳ್ಳೆಯ ಯೋಚನೆಗಳನ್ನು ಕೊಡಬೇಕು. ಬುದ್ಧಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋ ಹಾಗೆ ಪ್ರೇರೇಪಿಸಬೇಕು. ಇಂಥ ಕೆಲಸಗಳನ್ನು ನಾವು ಮಾಡ್ತಾ ಮಾಡ್ತಾ ಇದ್ದಾಗ ಅವರು ಭಗವಂತನ ಒಂದು ವಿಷಯವನ್ನು ಹೇಳ್ತಾರೆ ಇಲ್ಲಿ. ಮಹಾದೇವ ಸ್ಮಶಾನವಾಸಿ ಯಾಕೆ ಆದ ಅಂತ ನೀವು ಕೇಳಿ ಎಷ್ಟು ಚೆನ್ನಾಗಿದೆ. ಭಗವಂತ ಎಲ್ಲಿರಬೇಕಾದವನು? ಅವನು ಆದಿಲೋಕದಲ್ಲಿ ಆದಿಲೋಕದಲ್ಲಿ ಇರಬೇಕಾದಂಥ ಪರಮಾತ್ಮ ಯಾಕೆ ಸ್ಮಶಾನದಲ್ಲಿದ್ದಾನೆ? ಆ ಸ್ಮಶಾನದಲ್ಲಿ ಇಟ್ಟಂಥ ಉದ್ದೇಶ ಏನು ಅಂತ ಹೇಳಿದರೆ, ಭಗವಂತನಿಗೆ ಸ್ಮಶಾನ ಒಪ್ಪೋ ಸ್ಥಳ ಅಲ್ಲ, ಆದರೂ ಕೂಡ ಶಿವನು ವಾಸ ಮಾಡತಕ್ಕ ಸ್ಮಶಾನ ಭೂಮಿಯಲ್ಲಿ ಮಾನವ ಜೀವನಕ್ಕೆ ಸಂಬಂಧಪಟ್ಟ ಮಾಲಿನ್ಯಗಳೆಲ್ಲವೂ ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಭಗವಂತ ಯಾಕಲ್ಲಿದ್ದಾನೆ ಅಂದರೆ, ನಾವು ಅದನ್ನು ಗಲೀಜು ಮಾಡಿ ಇಟ್ಟಿದ್ದೀವಿ, ಅದನ್ನು ಶುದ್ಧಿ ಮಾಡೋರೊಬ್ಬರು ಬೇಕಲ್ಲ. ಅದಕ್ಕೆ ಶಿವ ಸ್ಮಶಾನದಲ್ಲಿ ನೆಲೆಸಿದ್ದಾನೆ, ಅದನ್ನು ಪವಿತ್ರವನ್ನಾಗಿ ಮಾಡ್ತಾ ಇದ್ದಾನೆ. ಈ ಲೌಕಿಕ ವಾಸನೆಗಳೆಲ್ಲವೂ ಕೂಡ ಕೊಳೆತು ದುರ್ಗಂಧ ಹೊಡಿತಾ ಇದೆ ಸ್ಮಶಾನದಲ್ಲಿ, ಅದನ್ನು ಪರಿಶುದ್ಧ ಮಾಡೋಕ್ಕೆ ಶಿವ ಅಲ್ಲಿ ನೆಲೆಸಿದ್ದಾನೆ ಅಂತ. ಇದು ಅವರ ವಾಸ ಮಾಡೋದರಿಂದ ಆಗ್ತಾ ಇರೋ ಇಚ್ಛೆ ಅನ್ನೋ ಬೆಂಕಿ, ಅದು ಪರಮಾತ್ಮನಲ್ಲಿ ಇರ್ತಕ್ಕಂಥ ಇಚ್ಛೆ ಅನ್ನೋ ಬೆಂಕಿ ಇದೆಯಲ್ಲ, ಆ ಬೆಂಕಿ ಎಲ್ಲೆಡೆ ಹರಡಿ ಮಾನವನ ಸ್ವಾರ್ಥವೂ ಕೀಳು ಮಟ್ಟಕ್ಕೆ ಇಳಿಯೋದನ್ನು ಅದು ತಪ್ಪಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನ ಸುಟ್ಟು ಭಸ್ಮ ಮಾಡುವಂಥ ಶಕ್ತಿ ಆ ಶಿವನಲ್ಲಿ ಇದೆ. ಅಂತಹ ಮಾಲಿನ್ಯವನ್ನೆಲ್ಲ ಸುಟ್ಟು ಹಾಕಿ ಅವನು ಅಪರಂಜಿ ಆಗಿಬಿಟ್ಟಿದ್ದಾನೆ, ಅಂದರೆ ನಮ್ಮನ್ನು ಅಪರಂಜಿಗಳನ್ನಾಗಿ ಮಾಡೋಕ್ಕೆ ತಯಾರಾಗಿದ್ದಾನೆ ಶಿವ. ಹಾಗೆ ಆ ಒಂದು ಇದು ಏರ್ಪಟ್ಟಿದೆ ನಮ್ಮಲ್ಲಿ ಅಲ್ವಾ. ನಮ್ಮ ಪುರಾಣಗಳಲ್ಲಿ ಶಿವನನ್ನು ಹೇಗೆ ಕಲ್ಪನೆ ಮಾಡಿದ್ದೀವಿ, ನಾವು ಶಿವನನ್ನು ಸ್ಮಶಾನವಾಸಿಯನ್ನಾಗಿ ಯಾಕೆ ಮಾಡಿದ್ದೀವಿ ಅಂದರೆ ನಮ್ಮ ಮಾಲಿನ್ಯವನ್ನು ತೊಳೆಯಲಿಕ್ಕೆ, ಅದನ್ನು ಪರಿಶುದ್ಧವಾಗಿ ಮಾಡಲಿಕ್ಕೆ ಅಂತ. ಈ ದೃಷ್ಟಿಯಿಂದ ಶಿವನನ್ನು ನಾವು ಸಂಹಾರಕರ್ತ ಅಂತ ಹೇಳ್ತೀವಿ. ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುವಂಥವನು. ಅಂದರೆ ಅದೆಲ್ಲ ಹೋದ ಮೇಲೆ ಮತ್ತೆ ಹೊಸದು ಉದಯ ಆಗುತ್ತೆ, ಅದಕ್ಕೆ ಕಾರಣ ಆಗ್ತಾನೆ ಅವನು. ಈ ಮಟ್ಟದ ಸ್ವಭಾವ ಎಲ್ಲ ಅಂದರೆ ಕೆಳಮಟ್ಟದ್ದೆಲ್ಲ ಸುಟ್ಟು ಹೋಗಿ ಉನ್ನತ ಮಟ್ಟದ ಅಣುಗಳು ಅಲ್ಲಿ ಬರ್ತವೆ. ಹೀಗೆ ಜೀವಾತ್ಮ ಕೂಡ ಆ ಮಹಾಜ್ವಾಲೆಯಲ್ಲಿ ಪ್ರಥಮತಃ ಒಂದು ಕಿಡಿಯಾಗಿದ್ದವನು ಸಂಸಾರ ಚಕ್ರನ ಪ್ರವೇಶ ಮಾಡಿ ತಾನು ಅವಶ್ಯಕವಾದ ಅನುಭವಗಳನ್ನು ಪಡ್ಕೊಂಡು ಕೊನೆಗೆ ಆ ಮಹಾಜ್ವಾಲೆಯೊಳಗೆ ಎಕ್ಕವಾಗ್ತಾನೆ. ಅಂದರೆ ಆ ಭಗವಂತ ಅನ್ನೋ ಮಹಾಜ್ವಾಲೆಯೊಳಗೆ ನಾವು ಕೂಡ ಸೇರಿಕೊಳ್ಳೋದು ಯಾವಾಗ ಅಂದರೆ ನಮ್ಮ ಕರ್ಮಗಳೆಲ್ಲ ಕೂಡ ಪರಿಶುದ್ಧವಾದಾಗ, ನಮ್ಮದು ತ್ಯಾಗಮಯ ಮನೋಭಾವನೆ ಬಂದಾಗ, ನಮ್ಮ ಕರ್ತವ್ಯಗಳೆಲ್ಲವೂ ಕೂಡ ತ್ಯಾಗ ಮನೋಭಾವನೆಯಿಂದ ಮಾಡಿದಾಗ. ಅದಕ್ಕೆ ಅವರು ಇದನ್ನು ಪ್ರಥಮ ಹೆಜ್ಜೆಗಳು ಅಂತ ಕರೆದರು. ಯೋಗ ಮಾರ್ಗಕ್ಕೆ ಹೋಗಬೇಕಾದ್ರೆ ಮೊದಲು ಈ ಕರ್ಮಯೋಗ ಪರಿಶುದ್ಧತೆ ಅವಶ್ಯಕ ಅಂತ ಹೇಳಿದರು. ಇಂತಹ ದೇವಸ್ಥಾನದ ಒಳಗಿರುವ ಪರಿಶುದ್ಧತಮವಾದ ಗರ್ಭಗುಡಿಯಲ್ಲಿ ನಾವೆಲ್ಲರೂ ಕೂಡ ನೆಲೆಸೋರಾಗಬೇಕು. ಶಿಷ್ಯತ್ವವನ್ನು ಬಯಸೋರು ಈ ಒಂದು ಹಂತಕ್ಕೆ ಬೆಳಿಬೇಕು, ಅಂದರೆ ಪರಮ ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಹೀಗೆ ಸದ್ಯದಲ್ಲಿ ಅಷ್ಟು ಕಷ್ಟ ಅನಿಸಿದ್ರೂ ಕೂಡ ಕ್ರಮೇಣ ನಾವು ಅಭಿವೃದ್ಧಿ ಹೊಂದುತ್ತೇವೆ ಅಂತ ಹೇಳಿದರು. ಮೊದಲು ಕಷ್ಟನೇ ಅಲ್ವಾ, ಕಲಿಯೋವರೆಗೂ ಅದು ಬ್ರಹ್ಮವಿದ್ಯೆ, ಕಲಿತ ಮೇಲೆ ಅದನ್ನು ಸಾಧಾರಣ ವಿದ್ಯೆ ಆಗಿಬಿಡುತ್ತೆ, ನಾವು ಕೂಡ ಅದರಲ್ಲಿ ಪಳಗಿ ಹೋಗ್ತೀವಿ ಅಂತ ಹೇಳಿದರು. ಅಂತಹ ಜನಾಂಗದಲ್ಲಿ ಪ್ರತಿಯೊಬ್ಬರೂ ಕೂಡ ಮುಂದೆ ಬರಬೇಕು. ಭಗವಾನ್ ಬುದ್ಧ ಹೇಳಿದ್ದು ಅದನ್ನೇ. ಪ್ರತಿಯೊಂದು ಜೀವಿ ಕೂಡ ಇಲ್ಲಿ ಹುಟ್ಟಿರುವಂಥದ್ದು ಎಲ್ಲವೂ ಜೀವನ್ಮುಕ್ತ ಹಂತಕ್ಕೆ ಬರೋವರೆಗೂ ನನಗೆ ಮುಕ್ತಿ ಬೇಡ ಅಂತ ಹೇಳಿದರು. ಹಾಗೆ ಶಿಷ್ಯತ್ವದ ಮಾರ್ಗದಲ್ಲಿರೋನು ಕೂಡ ಇಂತಹ ತ್ಯಾಗವನ್ನು ಬೆಳೆಸ್ಕೊಂಡು ಹೋಗಬೇಕು. ನಾನೊಬ್ಬನೇ ಮುಂದುವರಿಬೇಕು ಅನ್ನೋದಲ್ಲ, ನಮ್ಮ ಜೊತೆಯಲ್ಲಿರೋರನ್ನು ನಾವು ಆ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಬೆಸೆಂಟ್ರು ಇಲ್ಲಿ ಹೇಳ್ತಾರೆ. ಇಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೆ ನಾವು ನಿಜವಾಗಲೂ ಯೋಗ ಮಾರ್ಗದ ಪಥವು ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ನಾವು ಯಾವಾಗ ತ್ಯಾಗ ಮನೋಭಾವನೆಯನ್ನು ಬೆಳೆಸ್ಕೊಳ್ತೀವೋ ಆ ಯೋಗ ಪಥ ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಯಾವುದೂ ದೂರ ಇಲ್ಲ. ನಮಗೆ ನಾವು ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಒಂದೊಂದು ಕೂಡ ನಮಗೆ ಸುಲಭವಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗೆ ನಾವು ಯೋಗ ಮಾರ್ಗವನ್ನು ಪ್ರವೇಶ ಮಾಡಿದರೆ ಮುಂದಿನ ತರಗತಿಯಲ್ಲಿ ನಾವು ಆ ಯೋಗ ಮಾರ್ಗದಲ್ಲಿ ಏನೇನಿದೆ, ಶಿಷ್ಯತ್ವದ ಮಾರ್ಗದಲ್ಲಿ ನಮಗೆ ಅಡಚಣೆಗಳು ಏನಿದೆ, ನಾವು ಯಾವ ರೀತಿ ಶಿಷ್ಯತ್ವವನ್ನು ಪಡಿಕೊಳ್ಬಹುದು ಅನ್ನೋದನ್ನು ಅವರು ಮುಂದಿನ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಲಿಕ್ಕೆ, ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ಸಿಟಿ ರಾಜನವರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ.